ಈ ಒಂದು ವಿಡಿಯೋದಲ್ಲಿ ನಾನು ವೆಬ್ ಡೇಟಾಬೇಸ್ ಬಗ್ಗೆ ಮಾತಾಡ್ತೀನಿ. ಸೊ ಅದರಲ್ಲೂ ಇಂಟ್ರಡಕ್ಷನ್ ಟು ವೆಬ್ ಡೇಟಾಬೇಸ್. ಸೊ ವೆಬ್ಬಲ್ಲಿ ನಮಗೆ ಯಾಕೆ ಡೇಟಾಬೇಸ್ ಬೇಕು, ಸೊ ಡೇಟಾಬೇಸ್ ಅಂದ್ರೇನು, ಸೊ ವೆಬ್ ಅಂದ್ರೇನು, ಸೊ ವೆಬ್ನಲ್ಲಿ ಡೇಟಾಬೇಸ್ ಯಾವ ಥರ ವರ್ಕ್ ಆಗುತ್ತೆ, ಆರ್ಕಿಟೆಕ್ಚರ್ ಯಾವ ಥರ ಇದೆ, ಕ್ಲೈಂಟ್ ಆ್ಯಂಡ್ ಸರ್ವರ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ವೈ ಈಸ್ ಡೇಟಾಬೇಸ್ ಆನ್ ದ ವೆಬ್? ಸೊ ಡೇಟಾಬೇಸು ವೆಬ್ಬಲ್ಲಿ ಯಾಕೆ ಬೇಕು ಅಂತ. ಸೊ ವೆಬ್ ಬ್ರೌಸರು ಹ್ಯಾವ್ ಬಿಕಮ್ ದ ಡಿಫ್ಯಾಕ್ಟೋ ಸ್ಟ್ಯಾಂಡರ್ಡ್ ಯೂಸರ್ ಇಂಟರ್ಫೇಸ್ ಟು ಡೇಟಾಬೇಸ್. ಸೊ ಅದೊಂದು ಡಿಫ್ಯಾಕ್ಟೋ ಸ್ಟ್ಯಾಂಡರ್ಡ್ ಆಗಿದೆ, ಯೂಸರ್ ಇಂಟರ್ಫೇಸ್ ಟು ಡೇಟಾಬೇಸ್ ಇದೆ. ಸೊ ಎನೇಬಲ್ ದ ಲಾರ್ಜ್ ನಂಬರ್ ಆಫ್ ಯೂಸರ್ಸ್ ಟು ಆಕ್ಸೆಸ್ ದ ಡೇಟಾಬೇಸ್ ಫ್ರಮ್ ಎನಿವೇರ್. Avoid the need for downloading or installing specialized code while providing a good graphical user interface. ಸೊ ಹಾಗಾಗಿ ನಮಗೆ ವೆಬ್ಬಲ್ಲಿ ಡೇಟಾಬೇಸ್ ಬೇಕಾಗಿದೆ. ಎಕ್ಸಾಂಪಲ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ, ಏರ್ಲೈನ್ಸಲ್ಲಿ, ರೆಂಟ್ ಕಾರ್ಗಳು ರಿಸರ್ವೇಷನ್ ಮಾಡುವಾಗ, ಯೂನಿವರ್ಸಿಟಿ ಕೋರ್ಸ್ಗಳು ರಿಜಿಸ್ಟ್ರೇಷನ್ ಮಾಡುವಾಗ, ಗ್ರೇಡಿಂಗ್ ಮಾಡುವಾಗ, ಆ ಥರ ಹೇಳ್ತಾ ಹೋದರೆ ಅಪ್ಲಿಕೇಶನ್ಸ್ಗಳು ಬೇಕಾದಷ್ಟು ಇರ್ಬೋದು. ಸೊ ನನಗೆ ಹೆಂಗಿರಬೇಕು ಅಂದರೆ, ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿರಬೇಕು. ಸೊ ಯಾವುದೇ ಒಂದು ಡೌನ್ಲೋಡ್ ಮಾಡ್ದೇ ನಾನು ಇನ್ಸ್ಟಾಲೇಷನ್ ಮಾಡಿದೆ ಕೂಡ ನಾನು ವೆಬ್ ಓಪನ್ ಮಾಡಿ ನಾನು ಏನು ಮಾಡಬೇಕು, ಎಲ್ಲವನ್ನು ಅಪ್ಲಿಕೇಶನ್ಸ್ ಹಾಕೋದಾಗಿರ್ಬೋದು, ನಾನು ವರ್ಕ್ ಮಾಡೋದಕ್ಕೆ ಆಗಬೇಕು. ಆ ರೀತಿ ಮಾಡಲಿಕ್ಕೋಸ್ಕರ ನಾವೇನು ಮಾಡಬೇಕು, ವೆಬ್ ಡೇಟಾಬೇಸು ನಮಗೆ ಬೇಕಾಗಿದೆ. ಸೊ ಈ ಒಂದು ವೆಬ್ ಏನಿದೆ, ಇದು ಡಿಸ್ಟ್ರಿಬ್ಯೂಟೆಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ, ಬೇಸ್ಡ್ ಆನ್ ಹೈಪರ್ ಟೆಕ್ಸ್ಟ್. ಒಂದು ಹೈಪರ್ ಟೆಕ್ಸ್ಟ್ ಇಟ್ಕೊಂಡಿದ್ದೀವಿ, ಹೈಪರ್ ಟೆಕ್ಸ್ಟ್ ಬೇಸ್ ಮೇಲೆ ಇದೇನಾಗಿದೆ, ಡಿಸ್ಟ್ರಿಬ್ಯೂಟೆಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಗಿದೆ. ಸೊ ಹಾಗಾಗಿ ಮೋಸ್ಟ್ ವೆಬ್ ಡಾಕ್ಯುಮೆಂಟ್ಸ್ ಆರ್ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಆಗಿದೆ, ಫಾರ್ಮೆಟೆಡ್ ಇನ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಅದನ್ನ HTML ಅಂತ ಹೇಳ್ತೀವಿ. ಸೊ HTML ಡಾಕ್ಯುಮೆಂಟ್ ಕಂಟೈನ್ ಏನು ಮಾಡ್ತಂದ್ರೆ, ಟೆಕ್ಸ್ಟ್ ಅಲಾಂಗ್ ವಿತ್ ದ ಫಾಂಟ್ ಸ್ಪೆಸಿಫಿಕೇಶನ್ ಇದೆ ಆ್ಯಂಡ್ ಅದರ್ ಫಾರ್ಮೆಟಿಂಗ್ ಇನ್ಸ್ಟ್ರಕ್ಷನ್ಸ್ ಇದೆ. So hypertext links to other documents which can be associated with regions of the text ಆಗಿದೆ. ಫಾರ್ಮ್ಸ್ ಇರ್ತವೆ, enabling users to enter data which can they be sent back to the web server. ಸೊ ಇಲ್ಲಿ ನಾವೇನು ಮಾಡೋದು, ಟೆಕ್ಸ್ಟ್ಗಳು ಇರ್ತವೆ, ಹೈಪರ್ ಲಿಂಕ್ಗಳು ಇರ್ತವೆ, ಹೈಪರ್ ಟೆಕ್ಸ್ಟ್ಗಳು ಇರ್ತವೆ ಆ್ಯಂಡ್ ಫಾರ್ಮ್ಸ್ಗಳು ಇರ್ತದೆ. ಈ ಫಾರ್ಮ್ಸ್ ಏನು ಮಾಡ್ತದೆ ಅಂದರೆ, ಎನೇಬಲ್ ಮಾಡ್ತದೆ, ಪ್ರೊವೈಡ್ ಮಾಡಿಕೊಡ್ತದೆ ನನಗೆ ಡೇಟಾನ ಎಂಟ್ರಿ ಮಾಡೋದಕ್ಕೆ. ಸೊ ಎಲ್ಲಿಗೆ ಕಳಿಸ್ಲಿಕ್ಕೆ, ವೆಬ್ ಸರ್ವರ್ಗೆ ನಾನು ಎಂಟ್ರಿ ಮಾಡಿದ ಡೇಟಾನ ಕಳಿಸ್ಲಿಕ್ಕೋಸ್ಕರ ಅನುಕೂಲ ಮಾಡೋದಕ್ಕೆ ಇದೆ. ನಿಮಗೆ ಈ ಒಂದು ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಹೌ ದ ವೆಬ್ ಮತ್ತು ಸರ್ವರ್ ಆರ್ಕಿಟೆಕ್ಚರ್ ಡಯಾಗ್ರಾಮ್ ಇದು. ಹೌ ದ ಕ್ಲೈಂಟ್ ಮತ್ತು ಸರ್ವರು ವರ್ಕ್ ಆಗ್ತಾ ಇರುವೆ, ಹೌ ಇಟ್ ಈಸ್ ಡೂಯಿಂಗ್ ದ ಟಾಸ್ಕ್ ಅನ್ನೋದನ್ನ. ಸೊ ನಾವು ಏನು ಮಾಡ್ತೀವಿ ಅಂತಂದರೆ, ಯಾವಾಗಲೂ ಕ್ಲೈಂಟ್ ಕಡೆಯಿಂದನೇ ಇನಿಷಿಯೇಟ್ ಆಗಬೇಕು, ಏನೇ ಇನಿಷಿಯೇಟ್ ಆದರೂ ಕೂಡ. ಸೊ ಈ ಕ್ಲೈಂಟ್ ಅಂದರೆ ಏನು ಅಂದರೆ, ಯೂಸರ್ ಕಂಪ್ಯೂಟರ್ನಲ್ಲಿ ನಾವು ಕ್ಲಿಕ್ ಮಾಡಬೇಕು ಕ್ಲೈಂಟ್. ಈ ಕ್ಲೈಂಟ್ ಯಾವುದು ಅಂದರೆ, ಯಾವುದಾದ್ರೂ ವೆಬ್ ಬ್ರೌಸರ್ ತಗೋಬೋದು. ಸೊ ವೆಬ್ ಬ್ರೌಸರಿಂದ ಫಾರ್ ಎಕ್ಸಾಂಪಲ್ ಮೊಜಿಲಾ ತಗೊಳ್ಳಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ತಗೊಳ್ಳಿ, ಒಪೆರಾ ತಗೊಳ್ಳಿ, ಅದರ ಎಕ್ಸೆಟ್ರಾ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ತಗೋತೀರಾ. ಆ ವೆಬ್ ಬ್ರೌಸರ್ನ ನಾವೇನು ಮಾಡ್ತೀವಿ, ಓಪನ್ ಮಾಡಿ ಒಂದು ರಿಕ್ವೆಸ್ಟ್ನ ಕಳಿಸ್ಬೇಕು. ಏನಕ್ಕೆ, ಒಂದು ವೆಬ್ ಪೇಜ್ ಬೇಕು ಅಂತ. ನಾನು ರಿಕ್ವೆಸ್ಟ್ ಕಳಿಸಿದಾಗ ಒಂದು ಇಂಟರ್ನೆಟ್ಟಲ್ಲಿ ಏನು ನೆಟ್ವರ್ಕ್ ಇದೆ, ಆ ನೆಟ್ವರ್ಕಲ್ಲಿ ಹುಡಿಕೊಂಡು ನಾನು ಕೇಳಿದಂಥ ಒಂದು ವೆಬ್ ಸರ್ವರ್ಗೆ ಹೋಗುತ್ತೆ. ಆ ವೆಬ್ ಸರ್ವರಲ್ಲಿ ರಿಕ್ವೆಸ್ಟ್ ಮಾಡ್ತದೆ, ಸೊ ಯಾವುದು, ನಾನು ಕೇಳಿದಂಥ ವೆಬ್ ಪೇಜ್ನ. ಸೊ ಆಗ ಆ ಸರ್ವರ್ ಏನು ಮಾಡ್ತದೆ, ಆ ಒಂದು ವೆಬ್ ಪೇಜ್ನ ಕ್ಲಿಕ್ ಮಾಡಿ ಆ HTML ಫೈಲಲ್ಲಿ ಇರ್ತದೆ, ಅದನ್ನು ಸೆಲೆಕ್ಟ್ ಮಾಡಿ ಆ ಕೇಳಿದ್ದನ್ನು ನಾವೇನು ಮಾಡ್ತದೆ, ಕಳಿಸ್ಕೊಡ್ತದೆ ಆ ನೆಟ್ವರ್ಕ್ ಮುಖ. ಸೇಮ್ ಅದೇ ನೆಟ್ವರ್ಕ್ ಮುಖ ಇಟ್ಕೊಂಡು ನನಗೇನಾಗುತ್ತೆ, ವೆಬ್ ಪೇಜು, ಸೊ HTML ಫೈಲ್ ಏನಾಗುತ್ತೆ, ನನ್ನ ಕಂಪ್ಯೂಟರ್ ಬರ್ತದೆ, ಕಂಪ್ಯೂಟರ್ ಬಂದು ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿಯಾದ ಒಂದು ಮೆಕ್ಯಾನಿಸಮ್ನ ವರ್ಕ್ ಆಗುತ್ತೆ. ಈ ಮೆಕ್ಯಾನಿಸಮ್ನಲ್ಲಿ ನಾವೇನು ಮಾಡ್ತೀವಿ, ವೆಬ್ನ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತೇಳಿ ಕರ್ಕೋತೀವಿ. ಈ ಕ್ಲೈಂಟ್ ಏನು ಕೇಳುತ್ತೆ ಅದನ್ನು ಮಾತ್ರ ವರ್ಕ್ ಆಗುತ್ತೆ. ವೆಬ್ ಇಂಟರ್ಫೇಸ್ ಟು ಡೇಟಾಬೇಸ್. ಸೊ ವೆಬ್ ಇಂಟರ್ಫೇಸರ್ ಏನಾದ್ರು, ಇಂಟರ್ಫೇಸ್ ಪ್ರೊವೈಡರ್ ಅಟ್ರಾಕ್ಟಿವ್ ಆಗಿರಬೇಕು, ಈವನ್ ಫಾರ್ ಡೇಟಾಬೇಸ್ ಅಪ್ಲಿಕೇಶನ್ಸ್ ದಟ್ ಆರ್ ಯೂಸ್ ಒನ್ಲಿ ವಿತ್ ಎ ಸಿಂಗಲ್ ಆರ್ಗನೈಸೇಷನ್. ಸೊ ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಮ್ಗೆ ಏನು ಹೇಳ್ತೀನಿ ಅಂದರೆ, ವೆಬ್ ಇಂಟರ್ಫೇಸು ಏನು ಮಾಡಬೇಕು ಅಂದರೆ, ಒಂದು ಅಟ್ರಾಕ್ಟಿವ್ ಆಗಿ ಒಂದು ಅಪ್ಲಿಕೇಶನ್ ನಾವು ಇದು ಮಾಡಬೇಕು. ಆ ಅಪ್ಲಿಕೇಶನ್ ಹೆಂಗಿರ್ಬೇಕು ಅಂದರೆ, ಈವನ್ ದ ಡೇಟಾಬೇಸ್ ಕೂಡ ನನಗೆ ವರ್ಕ್ ಆಗಿರಬೇಕು. ಆದರೆ ಈ ಒಂದು ಅಪ್ಲಿಕೇಶನ್ ಹೆಂಗಿರ್ಬೇಕು ಅಂದರೆ, ಸಿಂಗಲ್ ಆರ್ಗನೈಸೇಷನ್ ಜೊತೆ ವರ್ಕ್ ಆಗಂಗಿರಬೇಕು. ಅದನ್ನ ವೆಬ್ ಇಂಟರ್ಫೇಸ್ ಟು ಡೇಟಾಬೇಸ್ ಅಂತ ಕರಿತೀವಿ. ಸೊ ಇದು HTML ಮಾರ್ಕಪ್ ಲ್ಯಾಂಗ್ವೇಜಲ್ಲೇ ಬರಿತೀವಿ. HTML ಸ್ಟ್ಯಾಂಡರ್ಡ್ಸ್ ಅಲೋ ಮಾಡ್ತದೆ ಟೆಕ್ಸ್ಟ್ ಟು ಬಿ ನೀಟ್ಲಿ ಫಾರ್ಮೆಟೆಡ್ ವಿತ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೈಲೈಟೆಡ್ ಆಗಂಗೆ ಮಾಡ್ತದೆ. ಸೊ ನನಗೆ ಹೈಪರ್ ಲಿಂಕ್ಸ್ ವಿಚ್ ಆರ್ ಲಿಂಕ್ಸ್ ಟು ಅದರ್ ಡಾಕ್ಯುಮೆಂಟ್ಸ್, ಕ್ಲಿಕ್ಕಿಂಗ್ ದ hyperlink fetches and display the
ಲಿಂಕ್ ಡಾಕ್ಯುಮೆಂಟ್. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಏನಂದರೆ ಹೈಪರ್ ಲಿಂಕ್ ಅನ್ನೋದು ಏನಪ್ಪ ಅಂತಂದರೆ ಅದೊಂದು ಲಿಂಕ್, ಅದು ಒಂದೊಂದು ಡಾಕ್ಯುಮೆಂಟ್ಗೆ ಲಿಂಕ್ ಆಗಿರ್ತದೆ. ಯಾವಾಗ ನಾವು ಆ ಹೈಪರ್ ಲಿಂಕ್ನ ನಾವು ಕ್ಲಿಕ್ ಮಾಡ್ತೀವಿ ಆಗ ಹೈಪರ್ ಲಿಂಕು ನನಗೇನು ಮಾಡ್ತದೆ, ಫೆಚ್ ಮಾಡ್ಕೊಂಡು ಅಂದರೆ ತಕ್ಕೊಡ್ತದೆ, ಎಕ್ಸಿಕ್ಯೂಟ್ ಮಾಡ್ಕೊಡ್ತದೆ, ರನ್ ಮಾಡ್ಕೊಡ್ತದೆ ಅಂತ ಹೇಳ್ಬೋದು. ಸೊ ಆ ಲಿಂಕ್ಗೆ ಅಟ್ಯಾಚ್ ಆಗಿರೋಂಥ ಡಾಕ್ಯುಮೆಂಟ್ನ ನಿಮ್ಮ ಸೈಡಲ್ಲಿ ಡಿಸ್ಪ್ಲೇ ಮಾಡಿಕೊಡ್ತದೆ. ಸೊ ಈ ಥರ ಒಂದು ಇಂಟರ್ಫೇಸ್ನ ಒಂದು HTML ಸ್ಟ್ಯಾಂಡರ್ಡಲ್ಲಿ ನಾವು ಬರೆದಿರಬೇಕು. ಸೊ ಬ್ರೌಸರ್ ಏನಾಗಬೇಕು, ಟುಡೇ ಕ್ಯಾನ್ ಫೆಚಸ್ ಪ್ರೋಗ್ರಾಮ್ ಅಲಾಂಗ್ ವಿತ್ ದ HTML documents and run on the browser in safe mode, that is without the damaging data on the users computers. ವೆರಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನಮ್ಮ ಇವತ್ತಿನ ಸ್ಟ್ಯಾಂಡರ್ಡ್ ಬ್ರೌಸರ್ಸ್ಗಳು ಏನಿವೆ ಆ ಬ್ರೌಸರ್ಸ್ಗಳು ಫೆಚ್ ಮಾಡ್ಬೋದು ಪ್ರೋಗ್ರಾಮ್ಸ್ಗಳನ್ನ. ಸೊ HTML ಡಾಕ್ಯುಮೆಂಟ್ ಜೊತೆಗೆ ರನ್ ಮಾಡ್ಬೋದು ಬ್ರೌಸರ್ನ. ಸೊ ಯಾವುದೇ ಡ್ಯಾಮೇಜ್ ಆಗದೆ ಇರೋಂಗೆ, ನಮ್ಮ ಸಿಸ್ಟಮಲ್ಲಿರೋ ಡೇಟಾ ಆಗಿರ್ಬೋದು, ನಮ್ಮ ಸಿಸ್ಟಮ್ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಇರೋಂಗೆ ನಾವೇನು ಮಾಡೋದು, ರನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಬ್ರೌಸರ್ಸ್ಗಳು. ಸೊ ಈ ಪ್ರೋಗ್ರಾಮ್ ರಿಟರ್ನ್ ಏನಿದೆ ಇನ್ ಎ ಕ್ಲೈಂಟ್ ಸೈಡಲ್ಲಿ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿದೆ, ಸಚ್ ಆಸ್ ಜಾವಾ ಸ್ಕ್ರಿಪ್ಟು ಇಲ್ಲ ಆ್ಯಪ್ಲೆಟ್ ಆಗಿರಬೇಕು, ರಿಟರ್ನ್ ಇನ್ ಎ ಜಾವಾ ಲ್ಯಾಂಗ್ವೇಜ್ ಆರ್ ಅನಿಮೇಷನ್ ರಿಟರ್ನ್ ಇನ್ ಎ ಫ್ಲ್ಯಾಶ್ ಆರ್ ಶಾಕ್ ವೇವ್ಸ್ ಅಂತ ಕರಿತೀವಿ. ಅದರಲ್ಲಿ ಬರೆದಂಥ ಒಂದು ಕ್ಲೈಂಟ್ ಪ್ರೋಗ್ರಾಮ್ಗಳು, ಎಲ್ಲ ಬ್ರೌಸರ್ಗಳು ಒಂದು ಪ್ರೋಗ್ರಾಮ್, ಅದು ಆ ಪ್ರೋಗ್ರಾಮು ಕ್ಲೈಂಟ್ ಸೈಡಲ್ಲಿ ಬರೆದಂಥ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಅದು. ಆ ಒಂದು ಪ್ರೋಗ್ರಾಮ್ಸ್ಗಳು ಏನಿದೆ ಪರ್ಮಿಟ್ ದ ಕನ್ಸ್ಟ್ರಕ್ಷನ್ ಆಫ್ ಸೊಫಾಸ್ಟಿಕೇಟೆಡ್ ಯೂಸರ್ ಇಂಟರ್ಫೇಸ್ ಬಿಹೈಂಡ್ ದಟ್ ವಾಟ್ ಪಾಸಿಬಲ್ ಇನ್ HTML. ಏನೆಲ್ಲ HTML ಪಾಸಿಬಿಲಿಟಿ ಇದೆ ಅದನ್ನು ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡಿ ಸೊಫಾಸ್ಟಿಕೇಟೆಡ್ ಒಂದು ಪ್ರೋಗ್ರಾಮ್ ಆಗಿ, ಬ್ರೌಸರ್ ಆಗಿ, ಕ್ಲೈಂಟ್ ಆಗಿ ನಾವು ಡಿಸೈನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ನಾವು ಯಾವಾಗ ಒಂದು ವೆಬ್ ಬೇಸ್ ಇಂಟರ್ಫೇಸ್ ಡೇಟಾಬೇಸ್ನ ಕಲಿತಾ ಇದ್ದೀವಿ ಆಗ ನಾವು ಬೇಸಿಕ್ಸ್ ಆಫ್ ವೆಬ್ನ ನಾವು ತಿಳ್ಕೊಬೇಕಾಗುತ್ತೆ. ಈ ಬೇಸಿಕ್ ಆಫ್ ವೆಬ್ಬಲ್ಲಿ ನಾವು ಏನು ತಿಳ್ಕೊಬೇಕು, ವೆಬ್ ಬ್ರೌಸರ್ ಅಂದ್ರೇನು, ವೆಬ್ ಸರ್ವರ್ ಅಂದ್ರೇನು ಅನ್ನೋದು ತಿಳ್ಕೋಬೇಕು. ಸೊ ಎರಡೂ ಒಂದು ಟರ್ಮಿನಾಲಜಿಗಳು ತುಂಬ ನೀವು ಕೇಳಿರ್ತೀರಾ. ಸೊ ವೆಬ್ ಸರ್ವರ್ ಅಂದ್ರೇನು, ಸೊ ವೆಬ್ ಸರ್ವರ್ ಇಸ್ ಆಲ್ಸೋ ಎ ಪ್ರೋಗ್ರಾಮ್, ನೆನ್ಪಿಟ್ಕೊಳ್ಳಿ, ದಟ್ ರನ್ಸ್ ಆನ್ ದ ಇಂಟರ್ನೆಟ್ ಹೋಸ್ಟ್ ಕಂಪ್ಯೂಟರ್. ಏನದು, ಒಂದು ಹೋಸ್ಟ್ ಕಂಪ್ಯೂಟರಲ್ಲಿ ಆ ಪ್ರೋಗ್ರಾಮ್ ರನ್ ಆಗೋದನ್ನ ನಾವು ವೆಬ್ ಸರ್ವರ್ ಅಂತ ಕರಿತೀವಿ. ಆರ್ ಸರ್ವರ್ ಮಿಷಿನಲ್ಲಿ ರನ್ ಆಗಬೇಕು ಇಂಟರ್ನೆಟ್ಟಲ್ಲಿ. ಇಟ್ ಟೇಕ್ಸ್ ದ ರಿಕ್ವೆಸ್ಟ್ ಫಾರ್ ವೆಬ್ ಪೇಜಸ್ ಫ್ರಮ್ ಕ್ಲೈಂಟ್ಸಿಂದ ಆ್ಯಂಡ್ ಡೆಲಿವರ್ ದ ಪೇಜ್ ಬ್ಯಾಕ್ ಟು ದ ಕ್ಲೈಂಟ್. ಸೊ ಈ ವೆಬ್ ಸರ್ವರ್ ಏನು ಮಾಡ್ತದೆ ಅಂದರೆ ಸರ್ವರ್ ಸೈಡಲ್ಲಿರುವಂಥ ಮಿಷಿನಲ್ಲಿ ರನ್ ಆಗುತ್ತೆ, ಸೊ ಇಂಟರ್ನೆಟ್ಟಲ್ಲಿ. ಸೊ ಯಾವಾಗ ಒಂದು ಕ್ಲೈಂಟ್ ರಿಕ್ವೆಸ್ಟ್ ಮಾಡ್ತದೆ ವೆಬ್ ಪೇಜ್ ಬಗ್ಗೆ, ಆ ಒಂದು ಪರ್ಟಿಕ್ಯುಲರ್ ವೆಬ್ ಪೇಜ್ನ ಏನು ಮಾಡ್ತದೆ, ಕ್ಲೈಂಟ್ಗೆ ಏನು ಮಾಡ್ತದೆ, ಡೆಲಿವರಿ ಮಾಡಿಕೊಡ್ತದೆ, ರನ್ ಮಾಡಿ. ಅದನ್ನು ವೆಬ್ ಸರ್ವರ್ ಅಂತ ಕರಿತೀವಿ. ಆ ವೆಬ್ ಬ್ರೌಸರ್ ಅಂದ್ರೇನು, ವೆಬ್ ಬ್ರೌಸರ್ is a program that runs on your local PC. ಸೊ ನಿಮ್ಮ ಒಂದು ಏನು ಯೂಸರ್ ಕಂಪ್ಯೂಟರ್ ಇದೆ ಆ ಯೂಸರ್ ಕಂಪ್ಯೂಟರಲ್ಲಿ ರನ್ ಆಗೋಂಥದ್ದನ್ನ ಸಾಫ್ಟ್ವೇರ್ ಪ್ರೋಗ್ರಾಮ್ನ, ಅದನ್ನ ಕ್ಲೈಂಟ್ ಪ್ರೋಗ್ರಾಮ್ನ ನಾವೇಳ್ತೀವಿ ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಈ ವೆಬ್ ಬ್ರೌಸರ್ ಏನು ಮಾಡ್ತದೆ ಅಂತಂದರೆ ಇಟ್ ಅಲೋ ಯು ಟು ರಿಕ್ವೆಸ್ಟ್ ವೆಬ್ ಪೇಜಸ್ ಫ್ರಮ್ ಆನ್ ಇಂಟರ್ನೆಟ್ ಹೋಸ್ಟ್. ಸೊ ಈ ಪ್ರೋಗ್ರಾಮ್ನ ಮೇಯ್ನ್ ಉದ್ದೇಶ ಏನಪ್ಪ ಅಂತಂದರೆ, ನನಗೆ ಏನು ಡಿಮ್ಯಾಂಡ್ ಇದೆ, ನನಗೆ ಏನು ರಿಕ್ವೆಸ್ಟ್ ಇದೆ, ಆ ಒಂದು ರಿಕ್ವೆಸ್ಟ್ನ ನಾನು ಮಾಡಬೇಕು, ವೆಬ್ ಪೇಜ್ನ ನಾನು ಹೋಸ್ಟ್ ಕಂಪ್ಯೂಟ್ರಿಂದ ಅಂದರೆ ಸರ್ವರ್ಗೆ ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ನನಗೆ ಅಲೋ ಮಾಡ್ತದೆ. ಸೊ ಹಾಗಾಗಿ ವೆಬ್ ಬ್ರೌಸರ್ ಬೇಕು. ವೆಬ್ ಸರ್ವರು ಪ್ರೋಗ್ರಾಮ್, ಅದು ಪ್ರೋಗ್ರಾಮು, ವೆಬ್ ಬ್ರೌಸರ್ ಈಸ್ ಆಲ್ಸೋ ಎ ಪ್ರೋಗ್ರಾಮ್. ಬಟ್ ದ ಮೇಜರ್ ಡಿಫ್ರೆನ್ಸ್ ಅಬೌಟ್ ದ ಸರ್ವರ್ ಆ್ಯಂಡ್ ದ ಬ್ರೌಸರ್ ಈಸ್, ಸರ್ವರ್ ಪ್ರೋಗ್ರಾಮು ಸರ್ವರ್ ಮಿಷಿನಲ್ಲಿ ನನಗೆ ರನ್ ಆಗುತ್ತೆ, ಅದು ಯಾರಿಗೆ ಹೆಲ್ಪ್ ಮಾಡಲಿಕ್ಕೆ, ನನಗೆ ಕ್ಲೈಂಟ್ಗೆ ಹೆಲ್ಪ್ ಮಾಡಲಿಕ್ಕೆ. ವೆಬ್ ಬ್ರೌಸರ್ ಏನು ಮಾಡ್ತದೆ, ಪ್ರೋಗ್ರಾಮ್ ಅದುವೇ, ಅದು ಕ್ಲೈಂಟ್ ಕಂಪ್ಯೂಟ್ರಲ್ಲಿ ರನ್ ಆಗುತ್ತೆ. ಸೊ ಅದು ಹೆಂಗೆ ರನ್ ಆಗುತ್ತೆ ಅಂದರೆ ರಿಕ್ವೆಸ್ಟ್ನ ಕಳಿಸ್ಲಿಕ್ಕೆ ಇಂಟರ್ನೆಟ್ಟಲ್ಲಿ ಹೋಸ್ಟ್ ಕಂಪ್ಯೂಟರ್ ಹತ್ರ ಅಂದರೆ ಸರ್ವರ್ಗೆ ಹೆಲ್ಪ್ ಮಾಡಲಿಕ್ಕೆ ರನ್ ಆಗುತ್ತಿದ್ದು. ಹಾಗಾದರೆ ಇದು ವೆಬ್ ಸರ್ವರ್ ಏನು ಮಾಡ್ತದೆ? ಸೊ the web server is a program that runs on a server machine which accepts requests from the web browser and sends back results in the form of HTML documents. ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಕು. ಇದೇನು ಮಾಡ್ತದೆ, ವೆಬ್ ಸರ್ವರು ಒಂದು ಪ್ರೋಗ್ರಾಮು ರನ್ ಆಗುತ್ತೆ ಸರ್ವರ್ ಮಿಷಿನಲ್ಲಿ. ಸೊ ಇದು ಸರ್ವರ್ ಮಿಷಿನಲ್ಲಿ ಸುಮ್ಮನೆ ರನ್ ಆಗಲ್ಲ, ಅಕ್ಸೆಪ್ಟ್ ಮಾಡ್ಕೋತದೆ ಏನೆಲ್ಲ ರಿಕ್ವೆಸ್ಟ್ ಬಂತು ವೆಬ್ ಬ್ರೌಸರಿಂದ, ಆ ವೆಬ್ ಬ್ರೌಸರಿಂದ ಬಂದ ರಿಕ್ವೆಸ್ಟ್ನ ರನ್ ಮಾಡ್ತದೆ. ರನ್ ಮಾಡಿ ನನಗೇನಾಗುತ್ತೆ, ಅದನ್ನು ಬಂದ ರಿಸಲ್ಟ್ಸ್ನ ವಾಪಸ್ HTML ಫಾರ್ಮ್ಯಾಟಲ್ಲಿ ಕ್ಲೈಂಟ್ಗೆ ಇದು ಮಾಡ್ತದೆ, ಏನು ಟ್ರಾನ್ಸ್ಮಿಷನ್ ಮಾಡ್ತದೆ. ಅದು ವೆಬ್ ಬ್ರೌಸರ್ನ ಮೇನ್ ಏನು ಪ್ರೋಗ್ರಾಮ್ನ ಕೆಲಸ ಆಗಿದೆ.
The most important feature is ability to execute the program with arguments supplied by the user ಮತ್ತೆ ಡೆಲಿವರಿ ದ ರಿಸಲ್ಟ್ಸ್ ಬ್ಯಾಕ್ ಆಸ್ ಅನ್ HTML ಡಾಕ್ಯುಮೆಂಟ್ ಆಗಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ವೆನ್ ಯೂಸರ್ ಎಂಟರ್ URL ಅಂತ ಕರಿತೀವಿ, URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಡ್ರೆಸ್ನ ಎಂಟ್ರಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು yahoo.com ಅಂತ ಕೊಡ್ಕೊಳ್ಳಿ, ಇಲ್ಲ ನಮ್ಮ DC ವೆಬ್ಸೈಟ್ನೇ ಓಪನ್ ಮಾಡಬೇಕು, ಅದು ಅದಕ್ಕೆ ಒಂದು ವೆಬ್ಸೈಟ್ ಇಮೇಲ್ ID ಕೊಟ್ಟೆ ಅಂದ್ಕೊಳ್ಳಿ. ಸೊ ಎಲ್ಲಿ ಕೊಡ್ತೀರಾ? ವೆಬ್ ಬ್ರೌಸರ್ಲಿ ಎಂಟ್ರಿ ಮಾಡ್ತೀರಾ. ಸೊ ವೆಬ್ ಬ್ರೌಸರ್ಲಿ ಎಂಟ್ರಿ ಮಾಡಿದ ತಕ್ಷಣ ಅದೇನು ಮಾಡ್ತದೆ, ರಿಕ್ವೆಸ್ಟ್ ಮಾಡ್ತದೆ ಸ್ಪೆಸಿಫೈಡ್ ಡಾಕ್ಯುಮೆಂಟ್ ಫ್ರಮ್ ದ ವೆಬ್ ಸರ್ವರಲ್ಲಿ. ಸೊ ಆಗ ವೆಬ್ ಸರ್ವರು ಒಂದು ಮ್ಯಾಪಿಂಗ್ ಮಾಡಿಕೊಡ್ತದೆ URL ಯೂಸ್ ಮಾಡಿಕೊಂಡು, ಲೊಕೇಟ್ ಮಾಡಿಕೊಂಡು. ಸೊ ರಿಸೋರ್ಸಸ್ನ ಲೊಕೇಟ್ ಮಾಡಿ ಸರ್ವರಿಂದ ನನಗೆ ರಿಟರ್ನ್ ಮಾಡ್ತದೆ ರಿಕ್ವೆಸ್ಟು. ಕ್ಲೈಂಟ್ ಯಾವ ಕ್ಲೈಂಟು ರಿಕ್ವೆಸ್ಟ್ ಮಾಡ್ತಿದ್ದನ್ನ ಅವರಿಗೆ ರಿಟರ್ನ್ ಮಾಡಿ ಕೊಡ್ತದೆ ರಿಸೋರ್ಸಸ್ನ. ಅದು ಮೇಯ್ನ್ ಕೆಲಸ ವೆಬ್ ಸರ್ವರ್ದು. ಟಾಸ್ಕ್ ಆಫ್ ದ ವೆಬ್ ಬ್ರೌಸರ್ ಏನಿದ್ರು ಟಾಸ್ಕು, ಹ್ಯಾಂಡ್ಲಿಂಗ್ ಎ ಕ್ಲೈಂಟ್ ರಿಕ್ವೆಸ್ಟ್ ಕನ್ಸಿಸ್ಟಿಂಗ್ ಆಫ್ ಸೆವೆರಲ್ ಕೀ ಸ್ಟೆಪ್ಸ್. ಸೊ ಮೇಯ್ನ್ ಟಾಸ್ಕ್ ಏನಪ್ಪ ಅಂತಂದರೆ, ಒಂದು ರಿಕ್ವೆಸ್ಟ್ ಏನಿದೆ ಕ್ಲೈಂಟ್ದು, ಆ ಕ್ಲೈಂಟ್ ಇದನ್ನು ನಾವು ರಿಕ್ವೆಸ್ಟ್ನ ಹ್ಯಾಂಡ್ಲ್ ಮಾಡೋದೇ ಇದ್ರ ಮೇಯ್ನ್. ಸೊ ಅದನ್ನು ಮಾಡುವಾಗ ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದರದ್ದೇ ಆದ ಒಂದು ಸ್ಟೆಪ್ಸ್ ಇರ್ತವೆ. ಏನದು ಸ್ಟೆಪ್ಸು? ಸೊ ಪಾರ್ಸಿಂಗ್ ದ ರಿಕ್ವೆಸ್ಟ್ ಮೆಸೇಜ್ ಅಂತ ಕರಿತೀವಿ. ಮೊದಲನೇದು ಪಾರ್ಸಿಂಗ್ ಮಾಡಬೇಕು. ಸೊ ಮಿಷಿನ್ಗೆ ಅರ್ಥ ಆಗಬೇಕು, ಅದಕ್ಕೆ ಪಾರ್ಸಿಂಗ್ ಮಾಡ್ಕೊತದೆ ಹೇಗೆ ಇದು ಮೆಸೇಜ್ ಇದೆ ಅನ್ನೋದು. ಸೊ ಅದಾದಮೇಲೆ ಚೆಕಿಂಗ್ ದಟ್ ರಿಕ್ವೆಸ್ಟ್ ಇನ್ ಆಥರೈಸ್ಡ್. ಸೊ ಆಥರೈಸ್ಡ್ ಇದರಲ್ಲಿ ಏನು ಮಾಡ್ತದೆ, ಚೆಕ್ ಮಾಡ್ಕೊತದೆ. ಅದಾದಮೇಲೆ ಅಸೋಸಿಯೇಟಿಂಗ್ ಮಾಡ್ಕೊತದೆ ದ URL ಇನ್ ದ ರಿಕ್ವೆಸ್ಟ್ ವಿತ್ ಎ ಫೈಲ್ ನೇಮ್. ಸೊ ಅಸೋಸಿಯೇಟಿಂಗ್ ಮಾಡ್ಕೊತದೆ URL ಇನ್ ಎ ರಿಕ್ವೆಸ್ಟ್ ವಿತ್ ಎ ಫೈಲ್ ನೇಮ್. ಸೊ ಕನ್ಸ್ಟ್ರಕ್ಟಿಂಗ್ ದ ರಿಸೋರ್ಸ್ ಮೆಸೇಜಸ್ ಕನ್ಸ್ಟ್ರಕ್ಟ್ ಮಾಡ್ಕೊತದೆ. ಅದಾದಮೇಲೆ ಟ್ರಾನ್ಸ್ಮಿಟಿಂಗ್ ದ ರೆಸ್ಪಾನ್ಸ್ ಮೆಸೇಜ್ ಟು ದ ರಿಕ್ವೆಸ್ಟಿಂಗ್ ಕ್ಲೈಂಟ್ ಅಂತ ಕರ್ಕೋತೀವಿ. ಸೊ ಈ 5 ಸ್ಟೆಪ್ನ ಯೂಸ್ ಮಾಡಿಕೊಂಡು ನನಗೇನಾಗುತ್ತೆ, ವೆಬ್ ಸರ್ವರ್ ವರ್ಕ್ ಆಗುತ್ತೆ. ಮೊದಲನೇದು ಏನು ಮಾಡ್ತೀವಿ, ನಾನು ಏನೋ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಅದಕ್ಕೆ ಪಾರ್ಸಿಂಗ್ T ಅಂತ ಕರಿತೀವಿ. ಮುಂದೆ ನೀವು ಹೈಯರ್ ಎಜುಕೇಷನ್ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಪಾರ್ಸಿಂಗ್ ಅಂತ ಕರಿತೀವಿ. ಸೊ ಪಾರ್ಸಿಂಗ್ ಕಂಪೈಲರ್ ಹೆಂಗೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಮಾಡ್ಕೊಳ್ತಾ, ಆ ಥರ ಒಂದು ಭಾಷೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಪಾರ್ಸರ್ ಟ್ರೀನ ಬರೆದಿರ್ತೀವಿ. ಆ ಪಾರ್ಸರ್ ಟ್ರೀಗೆ ಇದು ಮಾಡ್ಕೊತದೆ. ಸೊ ಒಮ್ಮೆ ಅದು ಮೆಸೇಜ್ನ ನನಗೆ ಪಾರ್ಸಿಂಗ್ ಇದು ಮಾಡ್ಕೊಂಡಾಗ ಈಚ್ ಪಾರ್ಸಿಂಗು ಸರಿಯಾಗಿದೆಯೋ ಇಲ್ವೋ, ಅಥರೈಸ್ಡ್ ಪರ್ಸನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದಾ ಏನು ಅನ್ನೋದನ್ನ ಚೆಕ್ ಮಾಡ್ಕೋತದೆ. ಸೊ ಚೆಕ್ ಮಾಡಾದ್ಮೇಲೆ ಅಸೋಸಿಯೇಟ್ URL ಎಲ್ಲಿ ಅಸೋಸಿಯೇಟ್ ಆಗಿದೆ ಆ URLಗೆ ರಿಕ್ವೆಸ್ಟ್ ಮಾಡೋದಂಥ ಫೈಲ್ ನೇಮ್ನ ತೊಗೊಂಬರ್ತದೆ. ಸೊ ತೊಗೊಂಬಂದು ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಕೊತದೆ ರೆಸ್ಪಾಂಡ್ ಮೆಸೇಜ್ಗೆ ಕಳಿಸ್ಲಿಕ್ಕೆ. ಸೊ ಅದಾದಮೇಲೆ ಏನು ಮಾಡ್ತದೆ, ಆ ಮೆಸೇಜ್ನ ಟ್ರಾನ್ಸ್ಮಿಟ್ ಮಾಡ್ತದೆ ಯಾರು ರಿಕ್ವೆಸ್ಟ್ ಮಾಡಿದ್ರು ಅವರಿಗೆ. ಈಗ ನಾವೇನು ತಿಳ್ಕೋಬೇಕು ಅಂದರೆ, ವೆಬ್ಸೈಟ್ ಅಂದ್ರೇನು ಮತ್ತು ವೆಬ್ ಸರ್ವರ್ ಅಂದ್ರೇನು ಅಂತ ತಿಳ್ಕೋಬೇಕು. ಸೊ ವೆಬ್ಸೈಟ್ ಏನಕ್ಕೆ ಬೇಕು, ವೆಬ್ಸೈಟ್ ಮತ್ತು ವೆಬ್ ಸರ್ವರ್ನ ಡಿಫ್ರೆನ್ಸ್ ಏನು? ಸೊ ವೆಬ್ಸೈಟ್ ಏನಪ್ಪ ಅಂದರೆ ಕನ್ಸಿಸ್ಟಿಂಗ್ ಆಫ್ ಎ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಅಸೋಸಿಯೇಟೆಡ್ ವಿತ್ ಎ ಪರ್ಟಿಕ್ಯುಲರ್ ಹೋಸ್ಟ್ ನೇಮ್. ಸೊ ವೆರಿ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ವೆಬ್ಸೈಟ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಅಸೋಸಿಯೇಟೆಡ್ ವಿತ್ ಎ ಪರ್ಟಿಕ್ಯುಲರ್ ಹೋಸ್ಟ್ ನೇಮ್. ಒಂದು ಸರ್ವರ್ ನೇಮು ಏನಿದೆ ಆ ನೇಮ್ನ ಹಿಡ್ಕೊಂಡು ನಾವೇನು ಡೊಮೈನ್ ನೇಮ್ನ ಹಿಡ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ಕಲೆಕ್ಷನ್ ಆಫ್ ಪೇಜಸ್ನ ಹಾಕಿರ್ತೀವಿ. ವೆಬ್ ಸರ್ವರ್ ಅಂದ್ರೇನು? ವೆಬ್ ಸರ್ವರ್ ಅಂದರೆ ಇದು ಈಸ್ ಎ ಪ್ರೋಗ್ರಾಮ್ ಟು ಸ್ಯಾಟಿಸ್ಫೈ ದ ಕ್ಲೈಂಟ್ ರಿಕ್ವೆಸ್ಟ್ ಫಾರ್ ವೆಬ್ ರಿಸೋರ್ಸಸ್. ಸೊ ವೆಬ್ ಸರ್ವರ್ಗೂ ವೆಬ್ಸೈಟ್ಗೂ ವ್ಯತ್ಯಾಸ ಇದೆ ನೆನ್ಪಿಟ್ಕೊಳ್ಳಿ. ವೆಬ್ಸೈಟ್ ಇಸ್ ಎ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ವೆಬ್ ಪೇಜಸ್, ಇದು ವಿತ್ ಎ ಪರ್ಟಿಕ್ಯುಲರ್ ಅಸೋಸಿಯೇಟ್ ವಿತ್ ಎ ಪರ್ಟಿಕ್ಯುಲರ್ ಹೋಸ್ಟ್ ನೇಮ್. ಆದರೆ ವೆಬ್ ಸರ್ವರ್ ಇಸ್ ಎ ಪ್ರೋಗ್ರಾಮ್, ಅದು ನೆನ್ಪಿಟ್ಕೊಳ್ಳಿ, ಇಸ್ ಎ ಪ್ರೋಗ್ರಾಮ್ ಟು ಸ್ಯಾಟಿಸ್ಫೈ ದ ಕ್ಲೈಂಟ್ ರಿಕ್ವೆಸ್ಟ್ ಫಾರ್ ವೆಬ್ ರಿಸೋರ್ಸಸ್. ಈಗ ಏನು ಕ್ಲೈಂಟ್ ಸೈಡಲ್ಲಿ ಇರೋಂಥ ಬ್ರೌಸರ್ಗೂ ಮತ್ತು ಸರ್ವರ್ ಸೈಡಲ್ಲಿ ಇರೋಂಥ ಬ್ರೌಸರ್ಗೂ ಎರಡರ ನಡುವೆ ವ್ಯತ್ಯಾಸ ಏನಿದೆ ಅನ್ನೋದು ನಾವು ತಿಳ್ಕೋಬೇಕು. ಯಾಕೆಂದರೆ ನಾವು ಎಲ್ಲವನ್ನೂ ಒಂದು HTML ರಿಕ್ವೆಸ್ಟಲ್ಲೇ ಕಳಿಸ್ತಾ ಇದ್ದೀವಿ, ರಿಕ್ವೆಸ್ಟ್ ಮೇಲೆ ಪ್ರೋಗ್ರಾಮ್ ಬರಿತಾ ಇದ್ದೀವಿ. ಸೊ ಹಾಗಾಗಿ HTML ಅಲ್ಲಿ ಯಾವ ಥರ ಇದೆ, ಸೊ HTML ಕ್ಲೈಂಟಲ್ಲಿ ನಾನು ಬರೆದಾಗ, ಕ್ಲೈಂಟ್ ಸೈಡಲ್ಲಿ ಇದ್ದಾಗ ಒಂದು ಬ್ರೌಸರ್ ಆಗಿದೆ, ಆ ಬ್ರೌಸರ್ ಏನಾಗ್ತಂದರೆ ಇಶ್ಯೂ ದ ರಿಕ್ವೆಸ್ಟ್ ಫಾರ್ HTML ಪೇಜಸ್. ಸೊ ಕ್ಲೈಂಟ್ ಸೈಡಲ್ಲಿ ಏನು ಮಾಡ್ತದೆ, HTML ರಿಕ್ವೆಸ್ಟ್ನ ಮಾಡಬೇಕು ಒಂದು ಇಶ್ಯೂ ಮಾಡಲಿಕ್ಕೆ. ಆದರೆ ಸರ್ವರ್ ಸೈಡಲ್ಲಿ ಏನಾಗುತ್ತೆ ಅಂದರೆ ರೀಡ್ ದ ರಿಕ್ವೆಸ್ಟ್ ಫ್ರಮ್ ದ ಕ್ಲೈಂಟ್. ಸೊ ಅದೇನು ಮಾಡಬೇಕು, ಸರ್ವರ್ ಸೈಡಲ್ಲಿ ಇರೋದು ಯಾವುದೆಲ್ಲ ರಿಕ್ವೆಸ್ಟ್ ಬರ್ತದೆ ಅದನ್ನೆಲ್ಲ ಓದಲಿಕ್ಕೋಸ್ಕರ ಇರೋದು ಸರ್ವರ್ ಸೈಡಲ್ಲಿ. ಆದರೆ ಕ್ಲೈಂಟ್ ಸೈಡಲ್ಲಿ ಏನಿದೆ, ರಿಕ್ವೆಸ್ಟ್ನ ಕಳಿಸ್ಲಿಕ್ಕೋಸ್ಕರ, ಇಶ್ಯೂ ಮಾಡಲಿಕ್ಕೋಸ್ಕರ ಇರೋವಂಥ ಅದು ಯಾವುದನ್ನ ರಿಕ್ವೆಸ್ಟ್ ಮಾಡೋದು, HTML ಪೇಜಸ್ನ ರಿಕ್ವೆಸ್ಟ್ ಮಾಡೋದು.
ಅದೇ ಥರ ಕ್ಲೈಂಟ್ ಸೈಡು ಏನಪ್ಪ ಅಂತಂದರೆ ಕ್ಲೈಂಟ್ ಸೈಡ್ ಇರೋಂಥ ಬ್ರೌಸರು ರಿಸೀವ್ಸ್ ದ ರೆಸ್ಪಾನ್ಸ್ HTML ಪೇಜಸ್. ಸೊ ಏನೆಲ್ಲ ರೆಸ್ಪಾನ್ಸ್ ಬರ್ತದೆ ಆ ರೆಸ್ಪಾನ್ಸ್ನ ರಿಸೀವ್ ಮಾಡ್ಕೋಬೇಕು. ಸರ್ವರ್ ಸೈಡಲ್ಲಿ ಹೆಂಗೆ ಇರ್ತದೆ ಅಂತಂದರೆ HTML ಫೈಂಡ್ ದ ಪೇಜ್ ಆನ್ ಸರ್ವರ್ಸ್. ಸೊ ಯಾವ ಪೇಜು ಎಲ್ಲಿದೆ ಯಾವ ಸರ್ವರಲ್ಲಿದೆ ಅನ್ನೋದನ್ನ ಹುಡುಕ್ಲಿಕ್ಕೋಸ್ಕರ ಈ ಸರ್ವರ್ ಸೈಡಲ್ಲಿರುವಂಥ HTML ರಿಕ್ವೆಸ್ಟ್ ಆಗಿರ್ತದೆ. ಸೊ ಅಷ್ಟೇ ಅಲ್ಲ, ಸೊ ಒಂದು ಬ್ರೌಸರ್ ಏನಾಗ್ತಂದರೆ ಬ್ರೌಸರ್ ಇಸ್ ಅನ್ ಇಂಟರ್ಪ್ರಿಟರ್ HTML ಆ್ಯಂಡ್ ಕ್ರಿಯೇಟ್ ಎ ವೆಬ್ ಪೇಜಸ್. ಇಂಟ್ರಾಕ್ಟ್ ಮಾಡಬೇಕು, ಇಂಟರ್ಪ್ರಿಟ್ ಮಾಡಬೇಕು HTMLನ ಆ್ಯಂಡ್ ಕ್ರಿಯೇಟ್ ಮಾಡಬೇಕು ವೆಬ್ ಪೇಜಸ್ನ. ಅದೇ ನಾವು ಸರ್ವರ್ ಸೈಡಿಗೆ ಬಂದರೆ ಸೆಂಡ್ಸ್ ಎ ರಿಕ್ವೆಸ್ಟ್ ಪೇಜ್ ಟು ಎ ಕ್ಲೈಂಟ್. ಸೊ ಕ್ಲೈಂಟ್ಗೆ ಒಂದು ರೆಸ್ಪಾಂಡ್ನ ಕಳಿಸೋಂಥದ್ದೇ ನಮಗೆ ಆಗಿರ್ತದೆ. ಸೊ ಅಷ್ಟು ಮಾತ್ರ ಅಲ್ಲ, ಸರ್ವರ್ ಒಂದು ಕ್ಲೈಂಟ್ ಸೈಡಲ್ಲಿ ಡಿಸ್ಪ್ಲೇ ಮಾಡಬೇಕು ವೆಬ್ ಪೇಜಸ್ನ. ಸೊ ಅಷ್ಟು ಮಾತ್ರ ಅಲ್ಲ, ಇದು ವರ್ಕ್ ಈಸ್ ಡನ್ ಎಲ್ಲ ಕೆಲಸಗಳು ಎಲ್ಲಿದೆ ಅಂತಾರೆ ಸರ್ವರ್ ಸೈಡಲ್ಲೇ ಆಗಬೇಕು, ಕ್ಲೈಂಟ್ ಸೈಡಲ್ಲೇ ಆಗಬೇಕು. ಆದರೆ ಸರ್ವರ್ ಸೈಡಲ್ಲಿ ಏನಾಗುತ್ತೆ ಅಂದರೆ ಎಸೆನ್ಷಿಯಲಿಟಿ ಯಾವುದಿದೆ ಆ ಒಂದು ಫೈಲ್ನ ಸರ್ವರಲ್ಲಿ ಸ್ಟೋರ್ ಮಾಡ್ಕೋಬೇಕು. ಆ ಮಾಡಿರೋದನ್ನ ಕ್ಲೈಂಟ್ ಯಾವಾಗೆಲ್ಲ ಕೇಳ್ತದೆ ಆಗ ಒಂದು ಕಾಪಿನ ಕ್ಲೈಂಟ್ ಬ್ರೌಸರ್ಗೆ ಕಳಿಸ್ತಾ ಹೋಗಬೇಕು. ಸೊ ಕ್ರಿಯೇಟ್ ಮಾಡಿ ಅದು ನಮಗೆ ಈ HTML ಸೈಡಲ್ಲಿ ಅಂದರೆ ಕ್ಲೈಂಟ್ ಸೈಡಲ್ಲಿಗೂ ಬ್ರೌಸರ್ ಸೈಡಲ್ಲಿ ಅಂದರೆ ಸರ್ವರ್ ಸೈಡ್ಗೂ ಇರುವಂಥ ಒಂದು ಮೇಜರ್ ವ್ಯತ್ಯಾಸ ಆಗಿರ್ತದೆ. ಸ್ಟೆಪ್ಸ್ ಇನ್ ಹ್ಯಾಂಡ್ಲಿಂಗ್ ಎ ಕ್ಲೈಂಟ್ ರಿಕ್ವೆಸ್ಟ್. ಏನು ಸ್ಟೆಪ್ಸ್ನ ಇದು ಫಾಲೋ ಮಾಡ್ತದೆ. ವೆಬ್ ಸರ್ವರ್ ಏನು ಮಾಡ್ತದೆ, ಪ್ರೊಡ್ಯೂಸ್ ಮಾಡ್ತದೆ ಪ್ರೊಸೀಡ್ ಥ್ರೂ ದ ಫಾಲೋಯಿಂಗ್ ಸ್ಟೆಪ್ಸ್ ಇನ್ ಹ್ಯಾಂಡ್ಲಿಂಗ್ ಎ HTML ರಿಕ್ವೆಸ್ಟ್. ಹೆಂಗೆ ಅಂತಂದರೆ ರೀಡ್ ಆ್ಯಂಡ್ ಪಾಸ್ ದ HTML ರಿಕ್ವೆಸ್ಟ್ ಮೆಸೇಜ್. The web browser sends an HTML request to the server. The request in its simplest form ಅಲ್ಲಿ ಹೆಂಗಿರ್ತದೆ, ಫಾರ್ ಎಕ್ಸಾಂಪಲ್ ಗೆಟ್ ಅನ್ನೋದು ಒಂದು ಮೆಥಡ್ ಆಗಿರ್ತದೆ, ಒಂದು ಫಂಕ್ಷನ್ ಅದು. ಸೊ ಏನು ಮಾಡ್ತದೆ, ಫಾರ್ ಎಕ್ಸಾಂಪಲ್ ಬುಕ್ಸ್ನ ತಗೊಳ್ಳೋಣ, books/downloads.html ಅಂತ ಕರಿತೀನಿ. ದ ವರ್ಡ್ ಗೆಟ್ ಅನ್ನೋದು ನಂಗೆ ಏನಾಗುತ್ತದೆ ಇಸ್ ಎನ್ HTML ಮೆಥಡ್. ಅದು ಇಂಡಿಕೇಟ್ ಮಾಡ್ತದೆ ದಟ್ ದ ಕ್ಲೈಂಟ್ ವಿಶ್ ಮಾಡ್ತಾ ಇದೆ ಟು ಒಬ್ಟೈನ್ ಎ ರಿಸೋರ್ಸಸ್ ಫ್ರಮ್ ದ ಸರ್ವರ್ ಅಂತ ಅರ್ಥ. ಸೊ ಅದು ನನಗೆ ಟ್ರಾನ್ಸ್ಲೇಟ್ ಮಾಡ್ತದೆ URL ಟು ಎ ಫೈಲ್ ನೇಮ್ಗೆ. ಸೊ ಫಾರ್ ಎಕ್ಸಾಂಪಲ್ ದ ರಿಸೋರ್ಸಸ್ ಬಿ ಲೊಕೇಟೆಡ್ ಇನ್ ದ ಬೇಸ್ ಡೈರೆಕ್ಟ್ರಿನಲ್ಲಿ ಇರ್ತದೆ, ಸಚ್ ಆಸ್ www ಇರ್ಬೋದು, ವೆರ್ ದ URL ಇರ್ಬೋದು. ಸೊ ಒಂದು ಫೈಲ್ ಒಂದು URL ಅಡ್ರೆಸ್ ಹೇಳಿದ್ದೀನಿ, ಇದು ನೋಡಿ. ಸೊ ಆ ಅಡ್ರೆಸ್ ಏನು ಮಾಡ್ತದೆ ಕರೆಸ್ಪಾಂಡ್ ಫೈಲ್ಸ್ಗೆ ಹೋಗುತ್ತೆ. ಆ ಕರೆಸ್ಪಾಂಡ್ ಫೈಲ್ಸ್ಗೆ ಹೋಗಿ ಅಲ್ಲಿಂದ ನಮ್ಗೆ ಏನು ಮಾಡ್ತದೆ ಎತ್ಕೊಂಬಂದು ನಮಗೆ ಕ್ಲೈಂಟ್ಗೆ ಆಗ್ತದೆ. ಈ ರೀತಿಯಲ್ಲಿ ವರ್ಕ್ ಮಾಡೋದು ನಮಗೆ ಕ್ಲೈಂಟ್ ಸೈಡಲ್ಲಿ ವರ್ಕ್ ಆಗೋಂಥದ್ದು. ಸೊ ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ಈ ಒಂದು 2 ಡಯಾಗ್ರಾಮ್ ತೋರಿಸ್ತೀನಿ. ಕ್ಲೈಂಟಿಂದ ವೆಬ್ ಸರ್ವರ್ಗೆ ಯಾವ ರೀತಿ ಹೋಗುತ್ತೆ. ಸೊ ಮೊದಲು ಕ್ಲೈಂಟಿಂದ ಹೋಗಬೇಕು. ಸೊ ಗೆಟ್ ದ ರಿಕ್ವೆಸ್ಟ್ ಈಸ್ ಸೆಂಡ್ ಫ್ರಮ್ ದ ಕ್ಲೈಂಟ್ ಟು ದ ವೆಬ್ ಸರ್ವರ್ ಅಂತ ಹೇಳ್ತೀವಿ. ಸೊ ವೆಬ್ ಸರ್ವರು ಏನೋ ಒಂದು ಬ್ರೌಸರ್ ಓಪನ್ ಮಾಡಿ ಒಂದು ರಿಕ್ವೆಸ್ಟ್ನ ಕಳಿಸ್ತಾನೆ. ರಿಕ್ವೆಸ್ಟ್ ಮಾಡಿದ್ರೆ ಇಂಟರ್ನೆಟ್ ಮೂಲಕ ಹೋಗಬೇಕು. ಇಂಟರ್ನೆಟ್ ಮೂಲಕ ಹೋಗಿ ಆ ವೆಬ್ ಬ್ರೌಸರ್ಗೆ ಹೋಗಬೇಕು. ಸೊ ಆ ವೆಬ್ ಬ್ರೌಸರ್ ಏನು ಮಾಡಬೇಕು, ಆಫ್ಟರ್ ಇಟ್ ರಿಸೀವ್ ದ ರಿಕ್ವೆಸ್ಟು ದ ವೆಬ್ ಸರ್ವರ್ ಏನು ಮಾಡಬೇಕು, ಯೂಸರ್ ಇನ್ಫಾರ್ಮೇಷನ್ನ URLನಲ್ಲಿ ಲೊಕೇಶನ್ ಮಾಡಿ ರಿಸೋರ್ಸನ್ನ ಕಳಿಸ್ಬೇಕು. ಸೊ ಇದು ಏನು ಕ್ಲೈಂಟ್ ಇಂಟರಾಕ್ಟ್ ದ ವೆಬ್ ಸರ್ವರ್ ಅಂತ ಹೇಳ್ತೀವಿ. ಅದು ಸ್ಟೆಪ್ 1ಅಲ್ಲಿ ಗೆಟ್ ಮೆಥಡಲ್ಲಿ ವರ್ಕ್ ಆಗೋಂಥದ್ದು. ಸೊ ಅದಾದಮೇಲೆ ಈಗ ವೆಬ್ ಸರ್ವರ್ನ ಕೆಲಸ ಆಗಿರುತ್ತೆ. ಸೊ ವೆಬ್ ಸರ್ವರ್ ಏನು ಮಾಡ್ತಾರೆ, ರೆಸ್ಪಾನ್ಸ್ ಮಾಡಬೇಕು ಟು ದ ರಿಕ್ವೆಸ್ಟ್ ವಿತ್ ಅನ್ ಅಪ್ರೋಪ್ರಿಯೇಟ್ ಮೆಸೇಜ್ ಆ್ಯಂಡ್ ದ ರಿಸೋರ್ಸಸ್ ಕಂಟೆಂಟ್. ಸೊ ಅಲ್ಲಿ ನಾನು ಏನು ಮಾಡ್ತೀನಿ, HTTP ರಿಸೋರ್ಸಸ್ನ ಯೂಸ್ ಮಾಡ್ತೀನಿ, ರೆಸ್ಪಾನ್ಸ್ ಮಾಡ್ಕೋತದೆ. ಆ ರೆಸ್ಪಾನ್ಸ್ ಏನು ಮಾಡ್ತದೆ ಕ್ಲೈಂಟ್ಗೆ ಇಂಟರಾಕ್ಟ್ ವಿತ್ ವೆಬ್ ಸರ್ವರ್ ಆಗಲಿಕ್ಕೆ. ಸೊ ವೆಬ್ ಸರ್ವರು ಏನು ಒಂದು HTML ಪೇಜ್ ಕೇಳಿದೆ, ಆ HTML ವೆಬ್ ಪೇಜ್ನ ನಮಗೆ ಪಾಸ್ ಮಾಡ್ತದೆ ಇಂಟರ್ನೆಟ್ ಮೂಲಕ. ಆ ಕ್ಲೈಂಟ್ಗೆ ಹೋಗಿ ಆ HTML ಸ್ಟ್ಯಾಂಡರ್ಡಲ್ಲಿ ನಮಗೇನಾಗುತ್ತೆ ಆ ಪೇಜು ಡಿಸ್ಪ್ಲೇ ಆಗುತ್ತೆ. ಸೊ ಚೆಕಿಂಗ್ ದಟ್ ದ ರಿಕ್ವೆಸ್ಟ್ ಈಸ್ ಆಥರೈಸ್ಡ್. ಯಾವ ಥರ ಆಥರೈಸ್ ಇದೆ, ದ ಸರ್ವರ್ ಫಸ್ಟ್ ರೆಸ್ಪಾಂಡ್ ಮಾಡ್ತದೆ ಬೈ ಸೆಂಡಿಂಗ್ ಎ ಲೈನ್ ಆಫ್ ಎ ಟೆಕ್ಸ್ಟ್ ದಟ್ ಇಂಡಿಕೇಟ್ ದ HTTP ವರ್ಷನ್ ಫಾಲೋಡ್ ಬೈ ಎ ನ್ಯೂಮರಿಕ್ ಕೋಡ್ ಆ್ಯಂಡ್ ಫೇಸ್ describing the status of a transaction. For example, HTTP/1.1 ಅಂತ ಕೊಡೋದು 200 ಓಕೆ. ಸೊ ಇದು ಇಂಡಿಕೇಟ್ ಏನಾಗುತ್ತೆ ಸಕ್ಸಸ್ ಅಂತ ಹೇಳ್ತದೆ. ಅದೇ ನನಗೇನಾಗುತ್ತೆ HTTP/1.1 404 ಅಂತ ಬಂದರೆ ಅದು ನಾಟ್ ಫೌಂಡ್ ಅಂತ ಅರ್ಥ. ಇನ್ಫಾರ್ಮ್ ದ ಕ್ಲೈಂಟ್ ದಟ್ ದ ವೆಬ್ ಸರ್ವರ್ ಕುಡ್ ನಾಟ್ ಲೊಕೇಟ್ ದ ರಿಕ್ವೆಸ್ಟ್ ರಿಸೋರ್ಸಸ್. ಸೊ ನೆನಪಿಟ್ಕೊಳ್ಳಿ 200 ಬಂದರೆ ನಿಮಗೆ ವೆಬ್ ಪೇಜು ಕರೆಕ್ಟಾಗಿ ಡಿಸ್ಪ್ಲೇ ಆಗಿರ್ತದೆ. ಯಾವಾಗ ವೆಬ್ ಪೇಜ್ನ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ ಆಗ ಸರ್ವರು ನಿಮಗೆ 404ನ ಕಳಿಸುತ್ತೆ. 404 ಅಂತಂದರೆ ನನಗೆ ನಾಟ್ ಫೌಂಡ್ ಅಂತ ಅರ್ಥ.
ಒಂದು HTML ಸೋರ್ಸ್ ಪ್ರೋಗ್ರಾಮ್ನ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಇದನ್ನ ನೀಟಾಗಿ ನೋಡಿ ಅದ್ರದ್ದು ಔಟ್ಪುಟ್ ಕೂಡ ನೆಕ್ಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಯಾಕೆಂದರೆ ನಿಮಗೆ ಕ್ಲೈಂಟ್ ಸೈಡಲ್ಲಿ ಬರೆದಿರ್ತೀರೋ ನೋಟ್ ಪ್ಯಾಡಲ್ಲಿ ಇಲ್ಲಿ ಓಸ್ಟಲ್ಲಿ ಎಲ್ಲಾದರೂ ಹಾಕಿದರೆ ನಾನು ಕ್ಲಿಕ್ ಮಾಡಿದ್ರೆ ಬ್ರೌಸರಲ್ಲಿ ಇದರ ಔಟ್ಪುಟ್ ಬರ್ತದೆ. ಸೊ HTML ನಾವೇನು ಮಾಡ್ತೀವಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಿರ್ತೀವಿ. ಸೊ ಇದು ಎಲ್ಲವನ್ನೂ ಟ್ಯಾಗ್ಸ್ ಮೂಲಕನೇ ಬರೀಬೇಕು. ಸೊ ನಾನು ಏನು ಮಾಡ್ತೀನಿ, HTML ಓಪನ್ ಮಾಡಿದ್ದೀನಿ, ಅದಾದಮೇಲೆ ಬಾಡಿನ ಓಪನ್ ಮಾಡಿದ್ದೀವಿ, ಅದಾದಮೇಲೆ ಸೆಂಟರ್ ಮಾಡಿ ಟೇಬಲ್ ಬಾರ್ಡರ್ ಅಂತ ಕೊಡ್ತೀನಿ. BR ಅಂದರೆ ಬ್ರೇಕ್ ಅಂತ ಅರ್ಥನೇ, TR ಅಂದರೆ ಏನಪ್ಪ ಟೇಬಲ್ ರೋ, ಆಮೇಲೆ TH ಅಂದರೆ ಟೇಬಲ್ ಹೆಡರ್ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ರೀತಿಯಲ್ಲಿ ನಾನು ಕ್ರಿಯೇಟ್ ಮಾಡಿಕೊಂಡು ಈ ಥರ ಒಂದಷ್ಟು ಕಾಲಮ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನ ನೋಡ್ಕೊಳ್ಳಿ ಈ ಪ್ರೋಗ್ರಾಮ್, ಇದನ್ನು ಔಟ್ಪುಟ್ ಮಾಡಿ. ಸೊ ಈ ಟೇಬಲ್ ಆದಮೇಲೆ ನಾನು ಏನು ಮಾಡಿದ್ದೀನಿ, ಫಾರ್ಮ್ ಕೂಡ ಜನ್ರೇಟ್ ಮಾಡಿದ್ದೀನಿ. ಸೊ ಫಾರ್ಮ್ ಒಂದು HTML ಫಾರ್ಮ್ ಏನು ಮಾಡಿದ್ದೀನಿ, ಆ್ಯಕ್ಷನ್ ಇಸ್ ಇಕ್ವಲ್ ಟು ಪರ್ಸನ್ ಕ್ಯೂರಿ ಅಂತ ಕೊಟ್ಟಿದ್ದೀನಿ, ಮೆಥಡ್ ಇಸ್ ಇಕ್ವಲ್ ಟು ಗೆಟ್. ಸೊ ನಾನು ಹೇಳಿದ್ರೆ ಗೆಟ್ ಅನ್ನೋದು ಒಂದು ಮೆಥಡು ಸರ್ ಯಾವ ಕಡೆಯಿಂದ, ಕ್ಲೈಂಟ್ ಕಡೆಯಿಂದ ರನ್ ಆಗಬೇಕು. ಸೊ ಹೋಗಬೇಕು ರಿಕ್ವೆಸ್ಟ್. ಸೊ ಸೆಲೆಕ್ಟ್ ನೇಮ್ ಇಸ್ ಕೊಟ್ಟು ಪರ್ಸನ್ ಟೈಪ್ ಕೊಡೋಣ. ಸೊ ಆಪ್ಷನ್ ವ್ಯಾಲ್ಯೂ ಇಸ್ ಕೊಟ್ಟು ಸ್ಟೂಡೆಂಟು ಸೆಲೆಕ್ಟೆಡ್. ಸೊ ಅದೇನಿದೆ ಸ್ಟೂಡೆಂಟ್ ಅಂತ ಹೇಳ್ಬೇಕು. ಸೊ ಆಪ್ಷನ್ ವ್ಯಾಲ್ಯೂ ಇನ್ಸ್ಟ್ರಕ್ಟರ್ ಅಂತ ಕೊಡೋಣ, ಇನ್ಸ್ಟ್ರಕ್ಟರ್ನು. ಸೊ ಸೆಲೆಕ್ಟ್ ಅನ್ನೋದನ್ನ ನಾವು ಸ್ಟಾಪ್ ಮಾಡೋಣ, ಅಂದರೆ ವ್ಯಾಲಿಗೆ ಎಂಡ್ ಮಾಡೋಣ. ಸೊ ಅದಾದಮೇಲೆ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ನೇಮ್ಗೆ ಏನು ಮಾಡೋಣ, ಇನ್ಪುಟ್ ಟೈಪ್ ಇಸ್ ಇಕ್ವಲ್ ಟು ಟೆಕ್ಸ್ಟ್ ಸೈಜ್ ಇಸ್ ಇಕ್ವಲ್ ಟು 20 ಅಂತ ಕೊಡ್ತೀನಿ. ನೇಮ್ ಇಸ್ ಇಕ್ವಲ್ ಟು ನೇಮ್. ಸೊ ನೇಮ್ ಅನ್ನೋದನ್ನ ನಾವೇನು ಮಾಡಬೇಕು, ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗಬೇಕು. ಆ ಟೆಕ್ಸ್ಟ್ ಬಾಕ್ಸ್ ಸೈಜು ಅದರೊಳಗೆ ಎಷ್ಟು ಕೊಟ್ಟಿದ್ದೀನಿ, ಫಾಂಟ್ ಸೈಜು 20 ಕೊಟ್ಕೊಂಡಿದ್ದೀನಿ. ಅಲ್ಲಿ ನಾವು ಇನ್ಪುಟ್ ಕೊಡ್ಬೋದು. ಸೊ ಇನ್ಪುಟ್ ಟೈಪ್ ಇಸ್ ಇಕ್ವಲ್ ಟು ಸಬ್ಮಿಟ್ ವ್ಯಾಲ್ಯೂ ಅಂತ ಕೊಡೋಣ. ಸೊ ಸಬ್ಮಿಟ್, ಇದೊಂದು ಬಟನ್ನ ಕ್ರಿಯೇಟ್ ಆಗುತ್ತೆ. ಸೊ ಇದು ನಿಮಗೆ ಫಾರ್ಮಿಂದ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಟೇಬಲ್ ಈಸಿಯಾಗಿ ಬರೆದ್ಬಿಡ್ತೀರಾ, ಬಟ್ ಫಾರ್ಮ್ನ ಯಾವ ಥರ ಬರೆಯೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಬಾಡಿನ ಕ್ಲೋಸ್ ಮಾಡ್ತೀರಾ. ಸೊ ಆಮೇಲೆ HTMLನ ಕ್ಲೋಸ್ ಮಾಡ್ತೀನಿ. ಇದನ್ನ ಪ್ರೋಗ್ರಾಮ್ನ ರನ್ ಮಾಡೋಣ. ಸೊ ನಾವೇನು ಮಾಡಬೇಕು, ಇದನ್ನ ನೀವು ಯಾವುದಾದ್ರೂ ಸಹ ಈವನ್ ನೋಟ್ ಪ್ಯಾಡಲ್ಲೇ ಬರೀರಿ, ನೋಟ್ ಪ್ಯಾಡಲ್ಲಿ ಬರೆದು ಅದನ್ನ ಸೇವ್ ಮಾಡ್ಬೇಕು. ಏನು ಮಾಡ್ತಾರೆ, HTML ಅಂತೇಳಿ ಸೇವ್ ಮಾಡಿ. ಸೇವ್ ಮಾಡಿದ್ರೆ ರನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಿಂದಿನ ಸ್ಲೈಡಲ್ಲಿ ಏನು ಪ್ರೋಗ್ರಾಮ್ನ ತೋರಿಸಿದೆ ಆ ಪ್ರೋಗ್ರಾಮ್ನ ಬರೀರಿ. ಆ ಪ್ರೋಗ್ರಾಮ್ ಬರೆದ್ಬಿಟ್ಟು ನೀವು ರನ್ ಮಾಡಿ. ಆ ರನ್ ಮಾಡಿದಾಗ ಈ ರೀತಿ ಔಟ್ಪುಟ್ ಬರ್ತದೆ. ನೀವು ಇದು ಅದನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಸೊ ನಾನು ಏನು ಮಾಡಿದ್ದೀನಿ, ಈ ಪ್ರೋಗ್ರಾಮ್ ನೇಮ್ನ ನೀವು ಟಾಸ್ಕ್ ಬೈ ಇದರಲ್ಲಿ ನೋಡಿ. ಸೊ ಫೈಲಲ್ಲಿ h1.html ಅಂತ ಕೊಟ್ಟಿದ್ದೀನಿ. ಅದು ಫೈಲ್ ನೇಮ್ ಇದೆ. ಆ ಫೈಲ್ ನೇಮ್ನ ಬ್ರೌಸರಲ್ಲಿ ರನ್ ಮಾಡಬೇಕು. ಆ ಬ್ರೌಸರಲ್ಲಿ ರನ್ ಮಾಡಿದ್ರೆ ನಿಮಗೆ ಈ ರೀತಿಯಲ್ಲಿ ಔಟ್ಪುಟ್ ಬರ್ತದೆ. ಸೊ ಅದೇನು ಹಿಂದೆ ಸ್ಲೈಡಲ್ಲಿ ಔಟ್ಪುಟ್ ತೋರಿಸಿದೆ ಅದೇ ಔಟ್ಪುಟ್ನ ನಾನು ಇಲ್ಲಿ ಕಟ್ ಮಾಡಿ ಅಷ್ಟನ್ನೇ ತೋರಿಸ್ತಾ ಇದ್ದೀನಿ. ಸೊ ಔಟ್ಪುಟ್ ಆಫ್ HTML ಸೋರ್ಸ್ ಕೋಡಲ್ಲಿ ಏನಿದೆ ಅದಕ್ಕೆ. ಸೊ ನಾನು ಏನು ಕೊಟ್ಟಿದ್ದೀನಿ, ID ಕೊಟ್ಟಿದ್ದೀನಿ, ನೇಮ್ ಕೊಟ್ಟಿದ್ದೀನಿ, ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ಸೊ ಒಂದು ID ನಂಬರ್ ಏನಾದರೂ ಒಂದು ಕೊಟ್ಕೊಳ್ಳಿ. ನೇಮ್ ಡಾಕ್ಟರ್ ಎಂ ಕುಮಾರ್ ಅಂತ ನನ್ನ ಹೆಸರು ಕೊಟ್ಕೊಂಡಿದ್ದೀನಿ. ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಕೊಳ್ಳಿ. ಆ ಥರ ಎಷ್ಟು 1 2 3 4 ನೇಮ್ ಕೊಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಕೆಳಗಡೆ ಏನದ ಅದು ಟೇಬಲ್ ಫಾರ್ಮೇಷನ್ ಆಗಿದೆ. ಕೆಳಗಡೆ ಏನಾಗ್ತದೆ, ಮೆಥಡ್ ಇದೆ. ಅವು ಸ್ಟೂಡೆಂಟ್ ಅಂತ ತಗೋತಾ ಇದ್ದೀನಿ. ಸ್ಟೂಡೆಂಟ್ ಆಗ ಕೆಳಗಡೆ ನೇಮ್ ತಗೋತಾ ಇದ್ದೀನಿ. ನೇಮ್ ತಗೊಂಡು ಆ ನೇಮ್ನ ಎಲ್ಲಿ ಎಂಟ್ರಿ ಮಾಡಬೇಕು, ಟೆಕ್ಸ್ಟ್ ಬಾಕ್ಸ್ ಅನ್ನೋದನ್ನ ಇದು ಮಾಡ್ತೀನಿ, ಅಲ್ಲಿ ಸಬ್ಮಿಟ್. ಸೊ ಸ್ಟೂಡೆಂಟು ನೇಮ್ ಟೆಕ್ಸ್ಟ್ ಬಾಕ್ಸು ಸಬ್ಮಿಟ್. ಇದು ಒಂದು ಫಾರ್ಮ್ ಕ್ರಿಯೇಟ್ ಆಗಿದೆ. ಸೊ ಫಾರ್ಮ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು. ಸೊ ಟೇಬಲ್ ಕ್ರಿಯೇಷನ್ ಜೊತೆಗೆ ನಾನು ಮಾಡ್ತೀನಿ, ಫಾರ್ಮ್ ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ಫಾರ್ಮ್ ಏನಾಗುತ್ತೆ, ರಿಕ್ವೆಸ್ಟ್ನ ಕಳಿಸುತ್ತೆ ಯಾರಿಗೆ, ಕ್ಲೈಂಟಿಗೆ. So HTML codes are written using text editors. There are number of editors that permit direct creation of HTML by using a graphical interface. ಸೊ ಎಕ್ಸಾಂಪಲ್ ಒಡೋಬಿ ಡ್ರೀಮ್ ವೇವರಲ್ಲಿ ಮಾಡ್ಬೋದು, HTTPನಲ್ಲಿ ಬರಿಬೋದು, ಯಾವುದ್ರಲ್ಲಿ ಬೇಕಾದರೂ ಬರಿಬೋದು, ಈ ಟೆಕ್ಸ್ಟ್ ನೋಟ್ ಪ್ಯಾಡಲ್ಲಾದರೂ ಬರಿಬೋದು. ಸೊ HTML ಸಪೋರ್ಟ್ ಮಾಡಿದ್ರೆ ಸ್ಟೈಲ್ ಶೀಟ್ಸ್ ಅಂತ ಕರಿತೀವಿ. ಸೊ ಸ್ಟೈಲ್ ಶೀಟ್ಸ್ನ ಸಪೋರ್ಟ್ ಮಾಡ್ತದೆ, ವಿಚ್ ಕ್ಯಾನ್ ಆಲ್ಟರ್ ದ ಡಿಫಾಲ್ಟ್ ಡೆಫಿನೇಷನ್ಸ್ ಏನಿದ್ದಾವೆ ಅದನ್ನೆಲ್ಲವೂ ಚೇಂಜ್ ಮಾಡಲಿಕ್ಕೆ ಆಫ್ ಎನ್ HTML ಫಾರ್ಮ್ಯಾಟ್ ಕನ್ಸ್ಟ್ರಕ್ಟ್ ಈಸ್ ಡಿಸ್ಪ್ಲೇಡ್. ಸೊ ಇದನ್ನ ನಮಗೆ CSS ಅಂತ ಕರಿತೀವಿ, ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಅಂತ ಕರಿತೀವಿ. ಸೊ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ನ ಯೂಸ್ ಮಾಡಿ ಫಸ್ಟ್ ಮಲ್ಟಿಪಲ್ HTML ಡಾಕ್ಯುಮೆಂಟ್ಸ್ಗಳನ್ನ ನಾವು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಗಿವಿಂಗ್ ದ ಡಿಸ್ಟಿಂಕ್ಟ್ ಬಟ್ ಯೂನಿಫಾರ್ಮ್ ಲುಕ್ ಟು ಪೇಜಸ್ ಆನ್ ಎ ವೆಬ್ಸೈಟ್ಸ್. ಸೊ ಯಾಕಂದರೆ ವೆಬ್ಸೈಟ್ಸ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಪೇಜಸ್ ಇರ್ತವೆ. ಆ ಕಲೆಕ್ಷನ್ ಆಫ್ ಪೇಜಸ್ ಮಲ್ಟಿಪಲ್ ಪೇಜಸ್ ಇರ್ತವೆ. ಸೊ ಅದು ಒಂದು ಗ್ರೂಪಲ್ಲೇ ಇರೋದ್ರಿಂದ ಎಲ್ಲವೂ ಕೂಡ ಒಂದೇ ಒಂದು ಫಾರ್ಮೆಟಲ್ಲಿ ಸೇಮ್ ಸಿಮಿಲಾರಿಟಿ ಫಾರ್ಮೆಟಲ್ಲಿ ಡಿಸ್ಪ್ಲೇ ಆಗಬೇಕಾಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕ್ಯಾಸ್ಕೇಡಿಂಗ್ ಸ್ಟೈಲ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ಬೋದು, ಮಲ್ಟಿಪಲ್ HTML ಡಾಕ್ಯುಮೆಂಟ್ಸ್ನ ಕೂಡ ಸಿಮಿಲಾರಿಟಿ ಒಂದು ಯೂನಿಫಾರ್ಮಿಟಿನಲ್ಲಿ ಕಾಣೋ ರೀತಿಯಲ್ಲಿ ನಾವು ಡಿಸೈನ್ ಮಾಡ್ಕೋಬೋದು. ಅದಕ್ಕಾಗಿ ನಾವು ಇದನ್ನು CSSನ ಯೂಸ್ ಮಾಡ್ತೀವಿ.
ಡೈನಮಿಕ್ ಮತ್ತು ಸ್ಟ್ಯಾಟಿಕ್ ವೆಬ್ ಪೇಜ್. ನಾವು ವೆಬ್ ಪೇಜಸ್ನ ಎರಡು ರೀತಿಯಲ್ಲಿ ಮಾಡ್ತೀವಿ, ಒಂದು ಸ್ಟ್ಯಾಟಿಕ್ ಆಗಿದೆಯಾ ಡೈನಮಿಕ್ ಆಗಿದೆಯೋ ಅಂತ. ಸೊ ಸ್ಟ್ಯಾಟಿಕ್ ವೆಬ್ ಪೇಜ್ ಅಂದರೆ ಏನಂದರೆ ಪೇಜ್ ಏನಾಗುತ್ತೆ, ಕಂಟೆಂಟ್ ಎಸ್ಟಾಬ್ಲಿಷ್ ಆಗುತ್ತೆ ಅಟ್ ಎ ಟೈಮ್, ಏನು ಪೇಜ್ ಕ್ರಿಯೇಟ್ ಆದಾಗ. ಒಮ್ಮೆ ಆ ಪೇಜ್ ಕ್ರಿಯೇಟ್ ಆದಾಗ ಏನು ಪೇಜ್ ಕಂಟೆಂಟ್ ಇದೆ ಆ ಕಂಟೆಂಟು ಯೂನಿಫಾರ್ಮಿಟಿ ಇರಬೇಕು, ಯಾವ ಕಾಲಕ್ಕೂ ಚೇಂಜಸ್ ಆಗಬಾರ್ದು. ಯೂಸ್ಫುಲ್ ಫಾರ್ ಡಿಸ್ಪ್ಲೇಯಿಂಗ್ ದ ಡೇಟಾ, that does not change this often, and for a navigating between a HTML ವೆಬ್ ಪೇಜ್ ಫೈಲಲ್ಲಿ ಆವಾಗ ಯಾವುದೇ ಚೇಂಜಸ್ ಆಗಬಾರ್ದು. ಅದೇ ರೀತಿಯಲ್ಲಿ ಅದೇನಾಗಬೇಕು, ಡಿಸ್ಪ್ಲೇ ಆಗಬೇಕು. ಅದನ್ನು ಸ್ಟ್ಯಾಟಿಕ್ ವೆಬ್ ಪೇಜ್ ಅಂತ ಕರಿತೀವಿ. ಬಟ್ ಇನ್ನೊಂದು ಸೈಡಲ್ಲಿ ಏನಿದೆ, ಡೈನಮಿಕ್ ವೆಬ್ ಪೇಜ್ ಅಂತ ಕರಿತೀವಿ. ಸೊ ಡೈನಮಿಕ್ ವೆಬ್ ಪೇಜ್ ಏನಪ್ಪ ಅಂದರೆ ಆಲ್ಸೋ ಕಾಲ್ಡ್ ಆ್ಯನ್ ಇಂಟರಾಕ್ಟಿವ್ ವೆಬ್ ಪೇಜ್ ಅಂತ ಕರಿತೀವಿ. ಅಂತ ಕರಿತೀವಿ ಇಂಟರಾಕ್ಟಿವ್ ವೆಬ್ ಪೇಜ್. ಸೊ ಪೇಜ್ ಕಂಟೆಂಟ್ ಏನಾಗಬೇಕು, ವೇರಿಯಸ್ ಅಕಾರ್ಡಿಂಗ್ ಟು ಯೂಸರ್ ರಿಕ್ವೆಸ್ಟ್ ಆಗಬೇಕು ಆರ್ ಇನ್ಪುಟ್ಸ್ ರೀತಿಯಲ್ಲಿ ವರ್ಕ್ ಆಗಬೇಕು. ಇದನ್ನ ಡೈನಮಿಕ್ ವೆಬ್ ಪೇಜಸ್. ಸೊ ಇಲ್ಲೇನಾಗುತ್ತೆ ಅಂದರೆ ನಾವು ಬರೆದಿರೋ ಪೇಜೇ ಒಂದು ರೀತಿ ಇರ್ತದೆ ಕ್ರಿಯೇಷನ್ ಮಾಡುವಾಗ, ಬಟ್ ನಾನು ಇಂಟ್ರ್ಯಾಕ್ಟ್ ಮಾಡುವಾಗ ಪೇಜಸ್ಸು ಚೇಂಜಸ್ ಆಗ್ತಾ ಇರ್ತದೆ. ಸೊ ರಿಕ್ವೆಸ್ಟ್ ಏನು ಚೇಂಜಸ್ ಆಗ್ತಂಗೆ, ಆ ರಿಕ್ವೆಸ್ಟ್ ಇನ್ಪುಟ್ ಏನಿದೆ ಅದ್ರ ತಕ್ಕಂಗೆ ನನ್ನ ಔಟ್ಪುಟ್ ಕೂಡ ನನಗೇನಾಗುತ್ತೆ, ಪೇಜು ಚೇಂಜ್ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಡೈನಮಿಕ್ ವೆಬ್ ಪೇಜ್. ಸೊ ಡೇಟಾಬೇಸ್ ಡ್ರೈವನ್ ವೆಬ್ಸೈಟ್ ಆರ್ಕಿಟೆಕ್ಚರ್ ಹೆಂಗಿದೆ, ಆಗಲೇ ಒಂದು ಆರ್ಕಿಟೆಕ್ಚರ್ ನೋಡೋದು ಕ್ಲೈಂಟ್ಸ್ ಮತ್ತು ಸರ್ವರ್ ಸೈಡ್ನ ಆರ್ಕಿಟೆಕ್ಚರ್ನ. ಆದರೆ ಈಗ ನಾವೇನು ಮಾಡೋಣ, ಡೇಟಾಬೇಸ್ ಡ್ರೈವನಲ್ಲಿ ಯಾವ ಥರ ವೆಬ್ಸೈಟ್ ಆರ್ಕಿಟೆಕ್ಚರ್ ಇದೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ನನಗೇನಿರಬೇಕು, ವೆಬ್ ಬ್ರೌಸರ್ ಇರಬೇಕು, ವೆಬ್ ಸರ್ವರ್ ಇರಬೇಕು, ಜೊತೆಯಲ್ಲಿ ವೆಬ್ ಡೇಟಾಬೇಸ್ನ ಅಂದರೆ ಡೇಟಾಬೇಸ್ನ ಸರ್ವರ್ ಕೂಡ ಎಲ್ಲಿರಬೇಕು. ಸೊ ಸರ್ವರ್ನ ಹಿಡ್ಕೊಂಡು ನಾವು ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ನಾನು ಎಲ್ಲಿಂದ ಶುರು ಮಾಡಬೇಕು ಅಂದರೆ ಈ ಕ್ಲೈಂಟ್ ಕಡೆಯಿಂದನೇ ಶುರು ಮಾಡಬೇಕು, ಅಂದರೆ ವೆಬ್ ಬ್ರೌಸರಿಂದನೇ ಶುರು ಮಾಡಬೇಕು. ಸೊ ಯೂಸರ್ ರಿಕ್ವೆಸ್ಟ್ ಕಳಿಸ್ಬೇಕು ಫಾರ್ ಡೈನಮಿಕ್ ವೆಬ್ ಪೇಜಸ್ನ. ಸೊ ಡೈನಮಿಕ್ ವೆಬ್ ಪೇಜಸ್ನ ರಿಕ್ವೆಸ್ಟ್ ಕಳಿಸಿದಾಗ ಅದು ಇಂಟರ್ನೆಟ್ ಮೂಲಕ ಹೋಗುತ್ತೆ. ಇಂಟರ್ನೆಟ್ ಮೂಲಕ ಹೋದಾಗ ನನಗೇನಾಗುತ್ತೆ, ರಿಕ್ವೆಸ್ಟ್ ಫಾರ್ ದ ಡೈನಮಿಕ್ ವೆಬ್ ಪೇಜು ಸರ್ವರ್ ಹೋಗುತ್ತೆ. ಸರ್ವರ್ ಏನು ಮಾಡ್ತದೆ, ರನ್ನಿಂಗ್ ದ ಪ್ರೋಗ್ರಾಮ್ ಮಾಡ್ಕೋಬೇಕು. ಸೊ ಯಾವ ಡೇಟಾ ಕ್ಯೂರೀಸ್ನ ಕೊಟ್ಟಿದ್ದೀವಿ ಅಂತೇಳಿ ಆ ಕ್ಯೂರೀಸ್ನ ಕೊಡ್ತದೆ. ಸೊ ಕ್ಯೂರೀಸ್ನ ಕೊಟ್ಟಾಗ ಅದೇ ಸರ್ವರ್ ಏನು ಮಾಡ್ತದೆ, ವೆಬ್ ಸರ್ವರು ಮತ್ತೆ ನೆಟ್ವರ್ಕ್ ಮೂವ್ ಮಾಡ್ತದೆ. ಆ ನೆಟ್ವರ್ಕು ಇಂದ ಹೋಗಿ ನನಗೆ ವೆಬ್ ಬೇಸ್ ಸರ್ವರ್ಗೆ ಹೋಗುತ್ತೆ. ಸೊ ವೆಬ್ ಬೇಸ್ ಸರ್ವರಲ್ಲಿ ಡೇಟಾ ಕ್ಯೂರಿನ ರನ್ ಮಾಡ್ತದೆ. ಸೊ ಡೇಟಾ ಕ್ಯೂರಿನ ರನ್ ಮಾಡಿದಾಗ ಔಟ್ಪುಟ್ ಬರ್ತದೆ, ಇದು ಡೇಟಾಬೇಸ್ನ ಔಟ್ಪುಟ್ಟು. ಸೊ ಔಟ್ಪುಟ್ನ ಡೇಟಾ ರಿಟ್ರೀವ್ ಮಾಡ್ಕೋತದೆ. ರಿಟ್ರೀವ್ ಮಾಡಿ ಸೇಮ್ ಅದೇ ನೆಟ್ವರ್ಕಿಂದ ಪಾಸ್ ಆಗುತ್ತೆ. ನೆಟ್ವರ್ಕಿಂದ ಪಾಸಾಗಿ ನನ್ನ ವೆಬ್ ಸರ್ವರ್ ಯಾವ ವೆಬ್ ಸರ್ವರು ಕೇಳ್ತು ಔಟ್ಪುಟ್ನ, ಆ ವೆಬ್ ಸರ್ವರ್ಗೆ ನನಗೇನು ಕೊಡ್ತದೆ, ಔಟ್ಪುಟ್ನ ಕೊಡ್ತದೆ. ಅದು ಡೇಟಾ ರಿಟ್ರೀವ್ ಆಗಿದ್ದು. ಸೊ ರಿಟ್ರೀವ್ ಆದಂಥ ಡೇಟಾ ವೆಬ್ ಸರ್ವರ್ಗೆ ಯಾವಾಗ ಹೋಗುತ್ತೆ, ಆ ಒಂದು ವೆಬ್ ಸರ್ವರ್ ಏನು ಮಾಡ್ತದೆ, ಡೇಟಾನ ಇಟ್ಕೊಂಡು ಅದನ್ನ ಡೈನಮಿಕ್ ವೆಬ್ ಪೇಜಾಗಿ ಕ್ರಿಯೇಟ್ ಮಾಡ್ತದೆ. HTML ಫೈಲ್ ಆಗಿ HTML ಫೈಲ್ ಮಾಡಿ ಅದನ್ನು ಮತ್ತೆ ಥ್ರೂ ಇಂಟರ್ನೆಟ್ಟಿಂದ ಸೊ ನೆಟ್ವರ್ಕ್ ಮೂಲಕ ಪಾಸ್ ಮಾಡ್ತದೆ. ನೆಟ್ವರ್ಕ್ ಮೂಲಕ ಪಾಸ್ ಆದಾಗ ಅದು ಸೀರಿಯಲ್ಗೆ ಹೋಗುತ್ತೆ, ಕ್ಲೈಂಟ್ ಬ್ರೌಸರ್ಗೆ ಹೋಗುತ್ತೆ. ಸೊ ಡೈನಮಿಕ್ ವೆಬ್ ಪೇಜು HTML ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ 1 2 3 4 5 6 7 8 ಅಂತೇಳಿ ನಾನು ನಂಬರ್ ಹಾಕಿದ್ದೀನಿ. ಈ ನಂಬರ್ನ ನೋಡ್ಕೊಳ್ಳಿ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ. ಮೊದಲು ಬ್ರೌಸರಿಂದ ಶುರು ಆಗಬೇಕು, ಅದೇ ನೆಟ್ವರ್ಕ್ ಯೂಸ್ ಮಾಡ್ತದೆ, ವೆಬ್ ಬ್ರೌಸರ್ಗೆ ಹೋಗುತ್ತೆ. ಸೊ ಸರ್ವರ್ಗೆ ಹೋಗುತ್ತೆ. ಆ ಸರ್ವರಿಂದ ಮತ್ತೆ ನನಗೇನಾಗುತ್ತೆ, ವೆಬ್ ಡೇಟಾಬೇಸ್ ಬರ್ತದೆ. ಡೇಟಾಬೇಸಿಂದ ಔಟ್ಪುಟ್ಟು ಸರ್ವರ್ಗೆ ಹೋಗುತ್ತೆ. ಸರ್ವರು ನಂತರ ಅದನ್ನು ಕ್ಲೈಂಟಿಗೆ ಕಳಿಸುತ್ತೆ. ಸೊ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದೀನಿ. ಸೊ ಏನು ಒಂದು ಲೈನ್ ಆರೋ ಮಾರ್ಕು. ಸೊ ಅಲ್ಲೇನಂದರೆ ಕಮ್ಯುನಿಕೇಷನ್ ಬಿಟ್ವೀನ್ ದ ವೆಬ್ ಬ್ರೌಸರ್ ಆ್ಯಂಡ್ ವೆಬ್ ಸರ್ವರ್ ಆಗಾಗ ನನಗೆ ಲೈನ್ ಹಾಕಿದ್ದೀನಿ. ಅದೇ ನನಗೆ ಡಾಟೆಡ್ ಲೈನ್ಸ್ ಕೂಡ ಹಾಕಿದ್ದೀನಿ. ಡಾಟೆಡ್ ಲೈನ್ ಯಾವಾಗ ಹಾಕಿದ್ದೀನಿ ಅಂದರೆ ಕಮ್ಯುನಿಕೇಷನ್ ಬಿಟ್ವೀನ್ ದ ವೆಬ್ ಸರ್ವರ್ ಮತ್ತು ಡೇಟಾಬೇಸ್ ಸರ್ವರ್. ನೋಡಿ, ವೆಬ್ ಸರ್ವರು ಮತ್ತು ಡೇಟಾಬೇಸ್ ಸರ್ವರ್ನ ಯೂಸ್ ಮಾಡುವಾಗ ಡಾಟೆಡ್ ಲೈನ್ ಯೂಸ್ ಮಾಡಿದ್ದೀನಿ. ನೇರವಾಗಿ ವೆಬ್ ಬ್ರೌಸರ್ಗೂ ಮತ್ತು ವೆಬ್ ಸರ್ವರ್ಗೂ ಹಾಕುವಾಗ ನಾನು ಸ್ಟ್ರೈಟ್ ಲೈನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಅದನ್ನ ನೋಡ್ಕೋಬೇಕು, ಅರ್ಥ ಮಾಡಿಕೊಂಡು ನೀವು ಈ ಆರ್ಕಿಟೆಕ್ಚರ್ನ ತಿಳ್ಕೊಳ್ಳಿ. ಅಪ್ರೋಚಸ್ ಫಾರ್ ಕ್ರಿಯೇಟಿಂಗ್ ಡೈನಮಿಕ್ ವೆಬ್ ಪೇಜಸ್. ಯಾವ ರೀತಿಯಲ್ಲಿ ನಾವು ಡೈನಮಿಕ್ ವೆಬ್ ಪೇಜಸ್ ಕ್ರಿಯೇಟ್ ಮಾಡ್ತೀವಿ. ಇನ್ ಸರ್ವರ್ ಸೈಡ್ ಪ್ರಾಸೆಸಿಂಗ್ ಆಗುವಾಗ ದ ವೆಬ್ ಸರ್ವರ್ ಏನು ಮಾಡ್ತದೆ, ರಿಸೀವ್ಸ್ ದ ಡೈನಮಿಕ್ ವೆಬ್ ಪೇಜ್, ವೆಬ್ ಪೇಜ್ನ ರಿಕ್ವೆಸ್ಟ್ ಮಾಡ್ಕೊತದೆ. ಪರ್ಫಾರ್ಮ್ ಆಲ್ ಆಫ್ ದ ಪ್ರಾಸೆಸಿಂಗ್ ನೆಸರಿ ಟು ಕ್ರಿಯೇಟ್ ದ ಡೈನಮಿಕ್ ವೆಬ್ ಪೇಜಸ್, sends the finished web page to the client for the display in the client browser. ಸೊ ಈ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದು ಅಪ್ರೋಚ್ ಏನು ಮಾಡ್ತದೆ, ಮೊದಲು ಸರ್ವರ್ ಸೈಡಲ್ಲಿ ಪ್ರಾಸೆಸ್ ಆಗುತ್ತೆ. ಸೊ ಸರ್ವರ್ ಸೈಡಲ್ಲಿ ವೆಬ್ ಸರ್ವರ್ ಸೈಡಲ್ಲಿ ಈ ಪ್ರೋಗ್ರಾಮು ರನ್ ಆಗಬೇಕು. ಸೊ ರನ್ ಆಗಬೇಕು ಏನು ಮಾಡ್ತದೆ, ರಿಸೀವ್ ಮಾಡ್ಕೋದ್ರೆ ಡೈನಮಿಕ್ ವೆಬ್ ಪೇಜ್ನ ಯಾವ ರಿಕ್ವೆಸ್ಟ್ ಇದೆ ಆ ರಿಕ್ವೆಸ್ಟ್ನ.
ಸೊ ಅದಾದಮೇಲೆ ಪರ್ಫಾರ್ಮ್ ಮಾಡ್ತದೆ, ಆಲ್ ಆಫ್ ದ ಪ್ರಾಸೆಸಿಂಗ್ ನೆಸಸರಿನ ಮಾಡಿ ಕ್ರಿಯೇಟ್ ಮಾಡ್ಕೊತದೆ. ಒಂದು ಏನು ರಿಕ್ವೆಸ್ಟ್ ಇದೆ ಆ ರಿಕ್ವೆಸ್ಟ್ ತಕ್ಕಂಗೆ ನಿಮ್ಮ ಪೇಜ್ನ ಆಲ್ಟ್ರ್ ಮಾಡಿಕೊಂಡು ಡೈನಮಿಕ್ ಪೇಜ್ನ ರೆಡಿ ಮಾಡ್ಕೊಂಡು ಆದಮೇಲೆ ಅದನ್ನ ಸೆಂಡ್ ಮಾಡ್ತದೆ ಫಿನಿಶ್ಡ್ ಔಟ್ಪುಟ್ನ ಎಲ್ಲಿಗೆ, ಕ್ಲೈಂಟಿಗೆ. ಅಲ್ಲಿ ಕ್ಲೈಂಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಕ್ಲೈಂಟ್ ಬ್ರೌಸರ್ ಯೂಸ್ ಮಾಡಿಕೊಂಡು. ಸೊ ಅಪ್ರೋಚಸ್ ಫಾರ್ ಕ್ರಿಯೇಟಿಂಗ್ ಎ ಡೈನಮಿಕ್ ವೆಬ್ ಪೇಜಸ್. ಸೊ ಏನಾಗುತ್ತೆ ಇಲ್ಲಿ, ಕ್ಲೈಂಟ್ ಸೈಡಲ್ಲಿ ಪ್ರಾಸೆಸ್ ಏನು ಮಾಡಿದ್ರೆ, ಸಮ್ ಪ್ರಾಸೆಸಿಂಗ್ ಇಸ್ ಡನ್ ಆನ್ ದ ಕ್ಲೈಂಟ್ ನೆಟ್ವರ್ಕ್ ವರ್ಕ್ ಸ್ಟೇಷನಲ್ಲಿ ಇರ್ತದೆ. ಸೊ ಐದರ್ ಟು ಫಾರ್ಮ್ ದ ರಿಕ್ವೆಸ್ಟ್ ಫಾರ್ ಡೈನಮಿಕ್ ವೆಬ್ ಪೇಜ್ ಆಗಿರ್ಬೋದು, ಆರ್ ಟು ಕ್ರಿಯೇಟ್ ಆರ್ ಡಿಸ್ಪ್ಲೇ ದ ಡೈನಮಿಕ್ ವೆಬ್ ಪೇಜ್ ಆಗಿರ್ಬೋದು. ಸೊ ನನಗೆ ಪ್ರಾಸೆಸಿಂಗ್ ಮಾಡಬೇಕು ಕ್ಲೈಂಟ್ ಸೈಡಿಂದ. ಸೊ ನನಗೆ ಏನು ಬೇಕು ಅನ್ನೋದು ಕ್ಲೈಂಟ್ ಸೈಡ್ ವರ್ಕ್ ಸ್ಟೇಷನಿಂದ ನನಗೆ ಪ್ರಾಸೆಸ್ ಆಗಬೇಕು. ಆ ಪ್ರಾಸೆಸ್ಸು ರಿಕ್ವೆಸ್ಟ್ ಕಳಿಸ್ಬೇಕು, ಎಲ್ಲಿಗೆ, ಡೈನಮಿಕ್ ವೆಬ್ ಪೇಜ್ ಬೇಕು ಅಂತೇಳಿ ನನಗೆ ಕಳಿಸ್ಬೇಕು. ಸೊ ಇದನ್ನು ನಾವು ಜಾವಾ ಸ್ಕ್ರಿಪ್ಟ್ ಕೋಡಿಂದ ಅದು ಸನ್ನೆ ಬರೆದಿರ್ತೀವಿ. ಟು ವ್ಯಾಲಿಡೇಟಿಂಗ್ ದ ಯೂಸರ್ ಇನ್ಪುಟ್, ನಾನು ಕಳಿಸ್ತಾ ಇರೋದು ಇನ್ಪುಟ್ಟು ಸರಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ ನಾವು ಜಾವಾ ಸ್ಕ್ರಿಪ್ಟಲ್ಲಿ ಬರೆದಿರ್ತೀವಿ. ಆಫ್ಟರ್ ನಾವು ಏನು ಮಾಡ್ತೀವಿ ಅಂದರೆ, ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಬ್ರೌಸರ್. ಈ ಪ್ರೋಗ್ರಾಮ್ನ ಒಂದು ಬ್ರೌಸರ್ನಲ್ಲಿ ನಾವೇನು ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಪ್ರಾಸೆಸಿಂಗ್ ಆಗ್ತದೆ. ಸೊ ವೆಬ್ ಸೈಡು ಮತ್ತು ಕ್ಲೈಂಟ್ ಸೈಡ್ ವೆಬ್ ಡೇಟಾಬೇಸ್ನ ಟೆಕ್ನಾಲಜೀಸ್ ಕೂಡ ನಾವು ನೀಟಾಗಿ ನೋಡಬೇಕಾಗುತ್ತೆ. ಸೊ ವೇರಿಯಸ್ ಟೆಕ್ನಾಲಜೀಸ್ ಇದೆ ವೆಬ್ ಡೇಟಾಬೇಸ್ ಟೆಕ್ನಾಲಜೀಸು. ಸೊ ಸರ್ವರ್ ಸೈಡಲ್ಲಿ ಹಾಕಿದಲ್ಲಿ ಡೇಟಾಬೇಸ್ ಬೇರೆ ಥರ ವರ್ಕ್ ಆಗುತ್ತೆ, ಕ್ಲೈಂಟ್ ಸೈಡಲ್ಲೇ ಬೇರೆ ಥರ ಪ್ರೊಸೆಸಿಂಗ್ ಆಗುತ್ತೆ. ಹಾಗಾಗಿ ಸರ್ವರ್ ಸೈಡ್ ಪ್ರೊಸೆಸಿಂಗ್ ಆಗಬೇಕು ಅಂದಾಗ ಕಂಪೈಲ್ಡ್ ಪ್ರೋಗ್ರಾಮ್ ಆಗಬೇಕಾ ನೋಡ್ಕೋಬೇಕು. ಸೊ ಕಂಪೈಲ್ಡ್ ಪ್ರೋಗ್ರಾಮ್ ಆಗಬೇಕು ಅಂದಾಗ ಅಲ್ಲಿ ಎರಡು ರೀತಿಯಿದೆ. ಮತ್ತು CGI ಸರ್ವಿಸಿಂಗ್ ಪ್ರೋಗ್ರಾಮ, ಇಲ್ಲಾಂದರೆ ISAPI ಸರ್ವಿಸಿಂಗ್ ಪ್ರೋಗ್ರಾಮ ಅಂತ ನೋಡ್ಕೋಬೇಕು. ಅದೆರಡೂ ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಆಗಿರ್ತದೆ. ನನಗೆ ಸರ್ವರ್ ಸೈಡ್ ಪ್ರೊಸೆಸಿಂಗಲ್ಲಿ ಸರ್ವರ್ ಸೈಡ್ ಸ್ಕ್ರಿಪ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಸೊ ಸ್ಕ್ರಿಪ್ಟ್ ನಾವೇನಂತೀವಿ, ಸರ್ವರ್ ಸೈಡ್ಸ್ ಇನ್ಕ್ಲೂಡರ್ಸ್ ಅಂತ ಹೇಳ್ತೀವಿ, SSIE ಅಂತ ಕರಿತೀವಿ. ಆರ್ ಆಕ್ಟಿವ್ ಸರ್ವರ್ ಪೇಜಸ್ ಅಂತೇಳಿ ಕರ್ಕೋಬೇಕು. ಸೊ ಯಾವ ಮೆಥಡಲ್ಲಿದೆ, ಯಾವ ಸ್ಟೇಜಲ್ಲಿ ನಮ್ಮ ಡೇಟಾಬೇಸ್ ವರ್ಕ್ ಆಗುತ್ತೆ ಅಂತ ಕ್ಯಾಟಗರೀಸ್ನ ನಾವು ನೋಡ್ಕೋಬೇಕು, ಟೆಕ್ನಾಲಜೀಸ್ ಹೆಂಗಿದೆ ಅಂತ. ಇದು ಸರ್ವರ್ ಸೈಡ್. ಆದರೆ ಕ್ಲೈಂಟ್ ಸೈಡಲ್ಲೂ ಅದೇ ಥರ ಮಾಡ್ತೀವಿ. ಸೊ ಕ್ಲೈಂಟ್ ಸೈಡ್ ಪ್ರಾಸೆಸಿಂಗ್ ಆಗಬೇಕು ಅಂದಾಗ ಡೌನ್ಲೋಡಿಂಗ್ ಆ್ಯಂಡ್ ರನ್ನಿಂಗ್ ದ ಕಂಪೈಲ್ಡ್ ಪ್ರೋಗ್ರಾಮ್ ಆನ್ ಕ್ಲೈಂಟ್ ವರ್ಕ್ ಸ್ಟೇಷನ್ ಇಲ್ಲ ಅಂತ ನೋಡ್ಕೋಬೇಕು. ಸೊ ಕ್ಲೈಂಟಲ್ಲಿ ನನಗೆ ಈ ಪ್ರೋಗ್ರಾಮ್ ರನ್ ಆಗಬೇಕು ಅಂದರೆ ಡೌನ್ಲೋಡ್ ಮಾಡ್ಕೋಬೇಕು ಮೊದಲು ನನ್ನ ಸೈಡ್ಗೆ. ಸೊ ಕ್ಲೈಂಟ್ ಸೈಡ್ಗೆ ಆ ಪ್ರೋಗ್ರಾಮ್ನ ಡೌನ್ಲೋಡ್ ಮಾಡ್ಕೊಂಡು ರನ್ ಮಾಡಬೇಕಾ. ಸೊ ಡೌನ್ಲೋಡ್ ಮಾಡ್ಕೊಂಡು ರನ್ ಮಾಡಬೇಕು ಅಂದಾಗ ಅಲ್ಲಿ ಎರಡು ರೀತಿಯಲ್ಲಿ ಡೌನ್ಲೋಡ್ ಮಾಡ್ತೀವಿ. ಒಂದು ಜಾವಾ ಆ್ಯಪ್ಲೆಟ್ ಆಗಿ ಯೂಸ್ ಮಾಡ್ತೀವಿ. ಜಾವಾ ಆ್ಯಪ್ಲೆಟ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಸಪ್ರೇಟ್ ವಿಂಡೋ ಆಗಿ ಸಪ್ರೇಟ್ ಪೇಜು ರನ್ ಆಗಬೇಕು. ಆರ್ ActiveX ಪ್ರೋಗ್ರಾಮಲ್ಲಿ ರನ್ ಆಗಬೇಕಾ ಅಂಥೇಳಿ ನೋಡ್ಕೋಬೇಕು. ಸೊ ಎರಡು ರೀತಿಯಲ್ಲಿ ಒಂದು ಪ್ರೋಗ್ರಾಮು ರನ್ ಆಗ್ಬೋದು. ಸೊ ನನಗೆ ಅದು ಕ್ಲೈಂಟ್ ಸೈಡಲ್ಲಿ ರನ್ ಆಗೋದು ಬೇಡ ಅಂತಂದರೆ, ಸೊ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಕೂಡ ಆಗ್ಬೋದು. ಸೊ ಸ್ಕ್ರಿಪ್ಟಿಂಗ್ ಆಗಬೇಕು ಅಂತ ಅಂದಾಗ ನಾವೇನು ಯೂಸ್ ಮಾಡ್ತೀವಿ, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ VB ಸ್ಕ್ರಿಪ್ಟ್ ಯೂಸ್ ಮಾಡ್ಬೋದು. ಸೊ ಈ ರೀತಿಯ ಒಂದು ಪ್ರೋಗ್ರಾಮಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಒಂದು ಪ್ರೋಗ್ರಾಮ್ಸ್ನ ಬರಿಬೋದು. ಸೊ ವೆಬ್ ಬೇಸ್ಗೆ, ವೆಬ್ ಟೆಕ್ನಾಲಜಿಗೆ, ವೆಬ್ ಬೇಸ್ಡ್ ಡೇಟಾಬೇಸ್ಗೆ. ಕ್ಲೈಂಟ್ ಸೈಡ್ ಪ್ರೊಸೆಸಿಂಗ್ ಹೆಂಗಾಗುತ್ತೆ. ಸೊ ಒನ್ ಅಪ್ರೋಚ್ ಟು ಕ್ಲೈಂಟ್ ಸೈಡ್ ಪ್ರೊಸೆಸಿಂಗ್ ಇನ್ವಾಲ್ವ್ಸ್ ಡೌನ್ಲೋಡಿಂಗ್ ಕಾಂಪ್ಲೆಕ್ಸ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಮಾಡ್ಬೋದು, ಸ್ಟೋರ್ಡ್ ಆನ್ ಎ ವೆಬ್ ಸರ್ವರ್ ಟು ದ ಯೂಸರ್ಸ್ ವೆಬ್ ಬ್ರೌಸರ್ ಆ್ಯಂಡ್ ದೆನ್ ರನ್ನಿಂಗ್ ದೆಮ್ ಆನ್ ದ ಯೂಸರ್ಸ್ ವರ್ಕ್ ಸ್ಟೇಷನ್. This program interface with the user and as a needed sends and retrieves data from the database server. ಸೊ ಜಾವಾ ಆ್ಯಪ್ಲೆಟ್ ಯೂಸಸ್ ದಿಸ್ ಅಪ್ರೋಚಸ್. ನೆನಪಿಟ್ಕೋಬೇಕು, ಜಾವಾ ನಮಗೆ ಈ ರೀತಿಯಲ್ಲಿ ಯೂಸ್ ಮಾಡ್ತದೆ. ಸೊ ಜಾವಾ ಆ್ಯಪ್ಲೆಟು ರನ್ ಐಡೆಂಟಿಕಲಿ ಆನ್ ಎನಿ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ವಿತ್ ಎನಿ ವೆಬ್ ಬ್ರೌಸರ್ಸ್. ಸೊ ನಾವು ಯಾಕೆ ಜಾವಾನೇ ಯೂಸ್ ಮಾಡ್ತೀವಿ ಅಂತಂದರೆ, ಇದು ಯಾವ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬೇಕಾದ್ರೂ ರನ್ ಆಗುತ್ತೆ ಆ್ಯಂಡ್ ಎನಿ ವೆಬ್ ಬ್ರೌಸರ್ಸ್ನ ಯೂಸ್ ಮಾಡೋದು, ಯಾವ ವೆಬ್ ಬ್ರೌಸರ್ನ ಯೂಸ್ ಮಾಡಿದ್ರು ನಮಗಿದು ರನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದನ್ನೇ ನಾವು ActiveX ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದ್ರೆ ಆ ಜನರಲಿ ಯೂಸ್ ಟು ಕ್ರಿಯೇಟ್ ಎ ಇಂಟ್ರಾನೆಟ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಂಟ್ರಾನೆಟ್ ಈಸ್ ಎ ಸೆಲ್ಫ್-ಕಂಟೈನ್ಡ್ ಇಂಟರ್ನಲ್ ಕಾರ್ಪೊರೇಟ್ ನೆಟ್ವರ್ಕ್, ಅದು ಬೇಸ್ಡ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ ಬಟ್ ಸಪ್ರೇಟೆಡ್ ಫ್ರಮ್ ಇಂಟರ್ನೆಟ್. ನೆನಪಿಟ್ಕೊಳ್ಳಿ, ಸಪ್ರೇಟ್ ಇಂಟರ್ನೆಟ್ ಪ್ರೋಟೋಕಾಲಲ್ಲೇ ಇದೆ, ಆದರೆ ಅದು ಸಪ್ರೇಟ್ ಆಗಿದೆ ಇಂಟರ್ನೆಟಲ್ಲಿ. ಯಾಕೆಂದರೆ ಆ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಮಾತ್ರ, ಕಾರ್ಪೊರೇಟ್ ನೆಟ್ವರ್ಕಲ್ಲಿ ಮಾತ್ರ ಆ ಪ್ರೋಗ್ರಾಮ್ಸ್ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಸೊ ActiveX ಪ್ರೋಗ್ರಾಮ್ಸ್ ಆರ್ ಕೇಪಬಲ್ ಆಫ್ ಮಾಡಿಫೈಯಿಂಗ್ ಡೇಟಾ ಆನ್ ಕ್ಲೈಂಟ್
ಮಿಷಿನ್ಸ್. ಸೊ ಅದು ಸೆಕ್ಯೂರಿಟಿ ರಿಸ್ಕ್ಗೋಸ್ಕರ ಈ ರೀತಿಯಲ್ಲಿ ಮಾಡ್ಕೊಳ್ಳುತ್ತೆ. ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಆ್ಯಂಡ್ ಆಪ್ಲೆಟ್ಸ್. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂದ್ರೇನು? Scripting language allow us to add capability to what provided by HTML. Allow parts of the pages to be built on the fly. So those scripts are interpreted as they run rather they belong being compiled ನೆನ್ಪಿಟ್ಕೊಳ್ಳಿ. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಇಂಟರ್ಪ್ರಿಟ್ ಆಗುತ್ತೆ, ಅದು ಕಂಪೈಲೇಷನ್ ಆಗೋದಿಲ್ಲ. ಸೊ ಅದಾದ ಜೊತೆಗೆ ಪಾರ್ಟ್ ಏನಾಗುತ್ತೆ ಬಿಲ್ಟ್ ಆಗುತ್ತೆ ಆನ್ ದ ಫ್ಲೈ, ಒಂದು ಆಡ್ಕೊಂಡು ಬರೋ ಒಂದು ಫ್ಲೈಯಿಂಗ್ ಸಿಸ್ಟಮ್ ರೀತಿಯಲ್ಲಿ ಅದೇನಾಗುತ್ತೆ ಸ್ಕ್ರಿಪ್ಟಿಂಗ್ ಆಗುತ್ತೆ. ಅದಕ್ಕಾಗಿ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಅದೇ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟ್ ಏನಾಗುತ್ತೆ ಅಂದರೆ, ಸೊ ಸ್ಕ್ರಿಪ್ಟ್ ಇಂಜಿನ್ ಇದೆ ಆನ್ ಕ್ಲೈಂಟ್ ಮಿಷಿನಲ್ಲಿ ಬಿಲ್ಡ್ಸ್ ದ ಪಾರ್ಟ್ ಆಫ್ ದ ಪೇಜ್ ವೆನ್ ಪೇಜ್ ಇಸ್ ಲೋಡೆಡ್ ಬೈ ಬ್ರೌಸರ್. ಸೊ ಡೇಟಾ ಏನಾಗಬೇಕು, ಈ ಸಿಂಪಲ್ ಎಕ್ಸಾಂಪಲ್ ಅದು. ಸೊ ಜಾವಾ ಸ್ಕ್ರಿಪ್ಟ್ ಈಸ್ ಎ ಪ್ರೈಮ್ ಎಕ್ಸಾಂಪಲ್. ಇದು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಜಾವಾನ ನಾವು ಜಾವಾ ಸ್ಕ್ರಿಪ್ಟ್ನ ಮೇನ್ ಎಕ್ಸಾಂಪಲ್ ಆಗಿ ತಗೊಳ್ಬೋದು. JavaScript is commonly used in a variety of tasks ಮಾಡುವಾಗ JavaScript. ಫಾರ್ ಎಕ್ಸಾಂಪಲ್ ಯಾವ ಟಾಸ್ಕು ವ್ಯಾಲಿಡೇಷನ್ ಮಾಡಬೇಕಾಗಿದೆ, ಸಚ್ ಆಸ್ ಡೇಟಾ ಫಾರ್ಮೇಟ್ ಮಾಡಬೇಕಾ, ವ್ಯಾಲ್ಯೂ ಎಂಟರ್ಡ್ ಇನ್ ಅಪ್ರಾಪ್ರಿಯೇಟ್ ರೇಂಜಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾಕಂದರೆ ನಾವು ಇನ್ಪುಟ್ ಆಗಿ ಕೊಟ್ಟಾಗ ಕ್ಲೈಂಟ್ ಸೈಡಲ್ಲಿ ಆ ಇನ್ಪುಟ್ನ ನಾವು ತಗೊಂಡು ಹೋಗೋಕ್ಕಿಂತ ಮೊದಲು ಕ್ಲೈಂಟ್ ಸರ್ವರ್ ಹತ್ರಕ್ಕೆ ನಾನು ಇನ್ಪುಟ್ನ ವ್ಯಾಲಿಡೇಷನ್ ಮಾಡಬೇಕು. ಆ ವ್ಯಾಲಿಡೇಷನ್ ಮಾಡಲಿಕ್ಕೋಸ್ಕರ ನಾನು ವ್ಯಾಲಿಡೇಷನ್ ಯಾವ್ದು ಮಾಡಬೇಕು, ಫಾರ್ ಎಕ್ಸಾಂಪಲ್ ಡೇಟಾ ಫಾರ್ಮೆಟ್ನ ಚೆಕ್ ಮಾಡೋದಿರ್ಬೋದು. ಸೊ ಇಲ್ಲಾಂದ್ರೆ ಒಂದು ರೇಂಜ್ ಕೊಟ್ಟಿದ್ದೀನಿ, ಆ ರೇಂಜಲ್ಲೇ ಇದೆಯಾ ಅಂತೇಳಿ ನಾನು ಚೆಕ್ ಮಾಡಬೇಕು. ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ. ದೇರ್ ಆರ್ ಆಲ್ಸೋ ಸ್ಪೆಷಲ್ ಪರ್ಪಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಇದ್ದಾವೆ ಫಾರ್ ಸ್ಪೆಷಲೈಸ್ಡ್ ಟಾಸ್ಕ್ಗಳಿಗೆ, ಸಚ್ ಆಸ್ ಅನಿಮೇಷನ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಮ್ಯಾಕ್ರೋ ಮೀಡಿಯಾಗೆ, ಶಾಕ್ ವೇವ್ಸು, 3 ಡೈಮೆನ್ಷನಲ್ ಮಾಡಲಿಂಗ್ಗೆ, ವರ್ಚುವಲ್ ರಿಯಾಲಿಟಿ ಮಾರ್ಕಪ್ ಲ್ಯಾಂಗ್ವೇಜ್ಗೆ. ಸೊ ಡೈನಮಿಕ್ ವೆಬ್ ಪೇಜಸ್ ಏನಿದೆ, ಡೈನಮಿಕ್ ವೆಬ್ ಪೇಜಸ್ನ AJAX ಅಂತ ಕರಿತೀವಿ. AJAX ಅಂತಂದರೆ ಅಸಿಂಕ್ರನಸ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ XML ಅಂತ ಕರಿತೀವಿ. AJAX ಅಲ್ಲಿ ಏನೆಲ್ಲ ಇದೆ ಅಂತಂದರೆ HTML ಇರ್ತವೆ, ಅದ್ರ ಜೊತೆಗೆ ಕ್ಯಾಸ್ಕೇಡಿಂಗ್ ಸ್ಟೈಲ್ಸ್ ಇರ್ತವೆ, ಅದ್ರ ಜೊತೆಗೆ XML ಇರ್ತವೆ, ಅದ್ರ ಜೊತೆಗೆ ಜಾವಾ ಸ್ಕ್ರಿಪ್ಟ್. ಈ 4 ಟೈಪ್ ಆಫ್ ಲ್ಯಾಂಗ್ವೇಜಸ್ ಸೇರಿ ಕೂಡಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ AJAX ಅಂತ ಕರಿತೀವಿ. ಆವಾಗ ನಮಗೆ ಡೈನಮಿಕ್ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ AJAX ಇಸ್ ಕಾಂಬಿನೇಷನ್ ಆಫ್ ಸೆವೆರಲ್ ಟೆಕ್ನಾಲಜೀಸ್. ಸೊ ಎಷ್ಟೊಂದು ಟೆಕ್ನಾಲಜಿ ಸೇರಿಕೊಂಡು ಇದನ್ನ ಮಾಡಿದೆ. ಸೊ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು 2005ನಲ್ಲಿ ಬೈ ಜೇಮ್ಸ್ ಅಂತೇಳಿ ಅವರು ಇಂಟ್ರಡ್ಯೂಸ್ ಮಾಡಿದ್ದು. ಸೊ ಇದು ಅಪ್ಲಿಕೇಶನ್ನ ಸಪ್ರೇಟ್ ಮಾಡಲಿಕ್ಕೆ, ಕ್ಲೈಂಟ್ ಸೈಡು ಯೂಸರ್ ಇಂಟರಾಕ್ಷನ್ ಮಾಡಲಿಕ್ಕೆ ಆ್ಯಂಡ್ ಸರ್ವರ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆ್ಯಂಡ್ ರನ್ ದೆಮ್ ಇನ್ ಎ ಪ್ಯಾರಲಲ್ ಆಗಿ ರನ್ ಮಾಡಲಿಕ್ಕಾಗಿ ಇದನ್ನ ಯೂಸ್ ಮಾಡಿದ್ದು. ಅಷ್ಟು ಮಾತ್ರ ಅಲ್ಲ, ರೆಡ್ಯೂಸಿಂಗ್ ದ ಡಿಲೇ ಆಫ್ ಸರ್ವರ್ ಸೈಡ್ ಪ್ರೊಸೆಸಿಂಗ್ ನಾರ್ಮಲಿ ಎಕ್ಸ್ಪೀರಿಯನ್ಸ್ ಬೈ ದ ಯೂಸರ್ಸ್. ಸೊ ಯೂಸರ್ಸ್ಗಳಲ್ಲಿ ಅದು ಡೈನಮಿಕ್ ಪೇಜಸ್ ರನ್ ಆಗಬೇಕು ಅಂದರೆ ತುಂಬ ಡಿಲೇ ಆಗ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರನೇ ಈ ಒಂದು AJAXನ ಮಾಡಿದ್ದು. ಈ AJAX ಏನು ಮಾಡ್ತದೆ, ಪ್ಯಾರಲಲ್ ಆಗಿ ರನ್ ಮಾಡ್ತದೆ, ಇಂಟ್ರ್ಯಾಕ್ಟ್ ಮಾಡ್ತದೆ, ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಇದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಎಂದು ಗೂಗಲ್ ಇದನ್ನು ಸಜೆಷನ್ ಮಾಡ್ತದೆ, ಏನಪ್ಪ ಅಂದರೆ ಇನ್ ದಿಸ್ ಪಾರ್ಟ್ ಆಫ್ ವೆಬ್ ಪೇಜು ಲೋಡ್ ಇನ್ಸ್ಟೆಡ್ ಆಫ್ ರೀಲೋಡ್ ದ ಎಂಟೈರ್ ವೆಬ್ ಪೇಜ್. ಸೊ ಎಂಟೈರ್ ವೆಬ್ ಪೇಜ್ನ ರೀಲೋಡ್ ಮಾಡೋದ್ರ ಬಳಿಗೆ ಅದು ಮಾತ್ರ ಲೋಡ್ ಮಾಡ್ಕೊತದೆ. ಒಂದು AJAX ಆರ್ಕಿಟೆಕ್ಚರ್ ನೋಡಿ. AJAX ಎನೇಬಲ್ ವೆಬ್ ಅಪ್ಲಿಕೇಶನ್ ಇಂಟ್ರಾಕ್ಟ್ ವಿತ್ ಸರ್ವರ್ ಅಸಿಂಕ್ರನಸ್. ಇದು ಕ್ಲೈಂಟ್ ಸೈಡಲ್ಲಿರುವಂಥ ವೆಬ್ ಬ್ರೌಸರ್ಸ್ದು ಆರ್ಕಿಟೆಕ್ಚರು, ಅದು ಸರ್ವರ್ ಸೈಡಲ್ಲಿರುವಂಥ ಆರ್ಕಿಟೆಕ್ಚರು. ಸೊ ಈ ಆರ್ಕಿಟೆಕ್ಚರ್ ಯಾವ ರೀತಿ ಇದು ಪ್ರೋಗ್ರಾಮಿಂಗ್ ಆಗಿದೆ ಅನ್ನೋದು ನೋಡ್ಕೋಬೇಕು. ಸೊ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ, ಎಲ್ಲಿಂದ ಶುರು ಆಗುತ್ತೆ ಈ ನಂಬರ್ಸ್ಗಳನ್ನ ನೋಡ್ಕೊಳ್ಳಿ. 1 to ನನಗೆ 8ವರೆಗೂ ನಂಬರ್ಸ್ ಇದ್ದಾವೆ. ಸೊ ರಿಕ್ವೆಸ್ಟ್ ಮಾಡಬೇಕು, ರಿಕ್ವೆಸ್ಟ್ ಆಬ್ಜೆಕ್ಟು. ಸೊ ರಿಕ್ವೆಸ್ಟ್ ಆಬ್ಜೆಕ್ಟ್ ಏನು ಮಾಡಿದ್ರೆ ಕಾಲ್ ಬ್ಯಾಕ್ ಫಂಕ್ಷನ್ ಮಾಡ್ತಾರೆ, ಅದು ರೆಸ್ಪಾನ್ಸ್ ಪ್ರಾಸೆಸಿಂಗ್ ಮಾಡಲಿಕ್ಕೆ ಕ್ಲೈಂಟ್ ಸೈಡಿಂದ ಇನಿಷಿಯೇಟ್ ಆಗುತ್ತೆ. ಅದು ಅಪ್ಡೇಟ್ ಆಗಬೇಕು. ಸೊ ಅಪ್ಡೇಟ್ ಆದಾಗ ನನಗೇನಾಗುತ್ತೆ, ಸೊ ಫಾರ್ಮ್ ಪೇಜ್ 1ಗೆ ಹೋಗುತ್ತೆ, ಆ ಪೇಜ್ 1ನಿಂದ ಫಾರ್ಮ್ಸ್ ಬರುತ್ತೆ. ಸೊ ಅದನ್ನು ನನಗೆ ಎಲ್ಲಿ ಮಾಡ್ತದೆ, ಸರ್ವರಿಗೆ ಕಳಿಸುತ್ತೆ. ಸೊ ಸರ್ವರ್ ಬಂದಾಗ ಪ್ರಾಸೆಸ್ ರಿಕ್ವೆಸ್ಟ್ ಮಾಡ್ಕೊತದೆ 1ನ. ಸೊ ರಿಕ್ವೆಸ್ಟ್ ಮಾಡಿದಾಗ ಜನರೇಟ್ ಮಾಡೋಕ್ಕೆ ಶುರು ಮಾಡ್ತದೆ. ಸೊ ಅಲ್ಲಿವರೆಗೂ ಸುಮ್ಮನಿರಲ್ಲ, ಮತ್ತೆ ಅದು ಫರ್ದರ್ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಫಾರ್ಮ್ಸ್ನ ನೆಕ್ಸ್ಟ್ ಫಾರ್ಮ್ನ ತಗೋತದೆ, ನೆಕ್ಸ್ಟ್ ಫಾರ್ಮ್ನ ನಾನು ಏನು ಮಾಡ್ತೀನಿ, ಸೊ ಕಾಲ್ ಬ್ಯಾಕ್ ಫಂಕ್ಷನ್ಗೆ ಹೋಗುತ್ತೆ ರಿಕ್ವೆಸ್ಟ್ ಆಬ್ಜೆಕ್ಟ್ಗೆ. ಸೊ ಅಲ್ಲಿ ರೆಸ್ಪಾನ್ಸ್ ಪ್ರಾಸೆಸಿಂಗ್ ಹೋಗುತ್ತೆ.
ಸೊ ರೆಸ್ಪಾನ್ಸ್ ಪ್ರಾಸೆಸಿಂಗಿಂದ ಮತ್ತೆ ನನಗೇನಾಗುತ್ತೆ ಪ್ರಾಸೆಸ್ ರಿಕ್ವೆಸ್ಟ್ 2 ಹೋಗುತ್ತೆ ಸರ್ವರ್ಗೆ. ಆ ಪ್ರಾಸೆಸ್ ರಿಕ್ವೆಸ್ಟ್ 2ನ ಜನರೇಟ್ ಮಾಡ್ತಾ ಕೂತ್ಕೊಳ್ಳುತ್ತೆ. ಸೊ ಜನರೇಟ್ ಮಾಡೋದ್ರೊಳಗೆ ನನಗೆ ಆಲ್ರೆಡಿ ಮೊದಲೇ ಒಂದು ಕಳಿಸಿದ್ದೆ ಪ್ರಾಸೆಸ್ ರಿಕ್ವೆಸ್ಟ್ 1ನ, ಅದು ಕಂಪ್ಲೀಟ್ ಆಗಿದ್ದರೆ ಆ ಕಂಪ್ಲೀಟ್ ಆಗಿರೋದು ಏನಿದೆ ಜನರೇಟ್ ಆಗಿದ್ದಂಥ ರೆಸ್ಪಾನ್ಸ್ನ ಡೇಟಾನ ನನಗೆ ಕ್ಲೈಂಟಿಗೆ ತಂದು ಕೊಡ್ತದೆ. ಸೊ ಕ್ಲೈಂಟಿಗೆ ಯಾವಾಗ ತಂದು ಕೊಡ್ತದೆ ಆಗ ಇದು ರೆಸ್ಪಾನ್ಸ್ ಪ್ರಾಸೆಸಿಂಗು ಪೇಜು ಅಪ್ಡೇಷನ್ ಆಗುತ್ತೆ. ಸೊ ಈ ಅಪ್ಡೇಷನ್ ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳಿ, ಇದು ಪಾರ್ಷಲ್ ಪೇಜ್ ಅಪ್ಡೇಷನ್ ಆಗಿರುತ್ತೆ. ಯಾಕಂದರೆ ರಿಕ್ವೆಸ್ಟ್ ಇದೆ, ಒಂದು ಪೇಜಲ್ಲಿ ಎಷ್ಟೊಂದು ಮೆಥಡ್ಸ್ ಇದ್ದಾವೆ, ಎಷ್ಟೊಂದು ಕಂಟೆಂಟ್ ಇದ್ದಾವೆ, ಅಲ್ಲಿ ಒಂದೊಂದೇ ಎಲ್ಲ ಪಾರ್ಟ್ಗಳು ಕೂಡ ಸೈಮಲ್ಟೇನಿಯಸ್ಲಿ ರನ್ ಆಗಲಿಕ್ಕೆ ಶುರು ಆಗ್ತಾ ಇದೆ. ಸೊ ಇಲ್ಲಿ ಯೂಸರ್ ಇಂಟರಾಕ್ಷನ್ ಇನಿಷಿಯೇಟ್ ಆಗುತ್ತೆ ಅಸಿಂಕ್ರೋನಸ್ ರಿಕ್ವೆಸ್ಟಲ್ಲಿ. ಸೊ ಅದಾದಮೇಲೆ ನನಗೇನಾಗುತ್ತೆ, ಅದಾಗ್ತಾ ಇದ್ದಂಗೆ ಪ್ಯಾರಲಾಗಿ ಪ್ರಾಸೆಸ್ ರಿಕ್ವೆಸ್ಟ್ ಎರಡನೇದು ಏನು ಕಳಿಸಿದೆ ಅದು ಜನರೇಟ್ ಆಗಿರ್ತದೆ. ಆ ಜನರೇಟ್ ಆದಂಥ ಡೇಟಾನ ನನಗೆ ರೆಸ್ಪಾನ್ಸ್ಗೆ ವಾಪಸ್ ಆಗುತ್ತೆ, ಕಾಲ್ ಬ್ಯಾಕ್ ಆಗುತ್ತೆ. ಸೊ ಯಾವಾಗ ಅದು ರೆಸ್ಪಾನ್ಸ್ ಆಗುತ್ತೆ ಆ ಡೇಟಾ ಮತ್ತೆ ಅಪ್ಡೇಟ್ ಆಗುತ್ತೆ. ಸೊ ಅಪ್ಡೇಟ್ ಆಗಲೇ ಪಾರ್ಷಿಯಲಿ ಅಪ್ಡೇಟ್ ಆಗಿರೋಂಥ ಪೇಜ್ಗೆ ಮತ್ತೆ ಈ ಪಾರ್ಷಿಯಲ್ ಡೇಟಾನ ಅಪ್ಡೇಟ್, ಈ ರೀತಿಯಲ್ಲಿ ಎಲ್ಲ ಇದನ್ನು ಒಂದೊಂದೇ ಸೈಕಲ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಮಾಡ್ಯೂಲ್ಸ್ ಇದ್ದಾವೆ ಅಷ್ಟು ಮಾಡ್ಯೂಲು ಪ್ಯಾರಲ್ ಆಗಿ ವರ್ಕ್ ಆಗುತ್ತೆ. ಆಗ ಫಾರ್ಮ್ಸು ಬೇಗ ವರ್ಕ್ ಆಗ್ತಾ ಹೋಗುತ್ತೆ, ವೆಬ್ ಪೇಜು ಬೇಗ ನಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಹಾಗಾಗಿ ಈ AJAXನ ಯೂಸ್ ಮಾಡ್ತೀವಿ. ಮಲ್ಟಿಪಲ್ ಪ್ರಾಸೆಸಿಂಗ್ ಯೂನಿಟ್ಸ್ ಇದೆ, ಬ್ಲಾಕ್ಸ್ಗಳಿದೆ, ಅದೆಲ್ಲವೂ ಕೂಡ ಪ್ಯಾರಲ್ ಆಗಿ ವರ್ಕ್ ಆಗಿ ಬೇಗ ವರ್ಕ್ ಆಗಿ ಫಾಸ್ಟಾಗಿ ವರ್ಕ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. AJAX ಏನು ಮಾಡ್ತದೆ, AJAX ಇಂಪ್ರೂವ್ ದ ಯೂಸರ್ ಎಕ್ಸ್ಪೀರಿಯನ್ಸ್ ಬೈ ಮೇಕಿಂಗ್ ಇಂಟರಾಕ್ಟಿವ್ ವೆಬ್ ಅಪ್ಲಿಕೇಶನ್ಸ್ ಮೋರ್ ರೆಸ್ಪಾನ್ಸಿವ್ ಆಗಿರ್ತದೆ. ಎಕ್ಸಾಂಪಲ್ ಕನ್ಸಿಡರಿಂಗ್ ಎ ರಿಜಿಸ್ಟ್ರೇಷನ್ ಫಾರ್ಮ್ ವಿತ್ ಎ ನಂಬರ್ ಆಫ್ ಫೀಲ್ಡ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲು, ಅಡ್ರೆಸ್ಸು, ಟೆಲಿಫೋನ್ ನಂಬರು ಎಕ್ಸೆಟ್ರಾ ಅನ್ಕೊಳ್ಳೋಣ. ಆ್ಯಂಡ್ ರಿಜಿಸ್ಟರ್ ಮಾಡಬೇಕು, ರಿಜಿಸ್ಟರ್ ಅಂದರೆ ಸಬ್ಮಿಟ್ ಮಾಡಬೇಕು, ಸಬ್ಮಿಟ್ ಬಟನ್ ಇದೆ ಅಂತ ಅನ್ಕೊಳ್ಳೋಣ. ಬಟ್ ದ ಸೆಂಡರ್ ಏನಾಗಬೇಕು, ಸೆಂಡ್ ದ ಡೇಟಾ ಎಂಟರ್ ಡೇಟಾ ಟು ದ ಸರ್ವರ್ಗೆ ಎಂಟರ್ ಮಾಡಿ. ಯೂಶಲಿ ಈಚ್ ಫೀಲ್ಡ್ ಹ್ಯಾಸ್ ಎ ರೂಲ್ಸ್ ದಟ್ ದ ಯೂಸರ್ ಎಂಟರ್ಸ್ ಹ್ಯಾವ್ ಟು ಫಾಲೋ. ಸೊ ನೇಮಲ್ಲಿ ಫಸ್ಟ್ ನೇಮಲ್ಲಿ ವ್ಯಾಲಿಡೇಷನ್ ಹೀಗೆ ಬರಬೇಕು, ಸೊ ಇಮೇಲ್ ಬರಬೇಕು, ಇಮೇಲ್ ವ್ಯಾಲಿಡೇಷನ್ ಇದೆಯಾ, ಟೆಲಿಫೋನ್ ನಂಬರ್ ವ್ಯಾಲಿಡೇಷನ್ ಇದೆಯಾ, ಎಲ್ಲವನ್ನೂ ಚೆಕ್ ಮಾಡಬೇಕು. ಆ ಸರ್ವರ್ ಹತ್ರ ನಾನು ಕಳಿಸೋಕ್ಕಿಂತ ಮೊದಲೇ ನಮ್ಮ ಸರ್ವರ್ ಸೈಡಲ್ಲಿ ಆ ಪೇಜಲ್ಲಿ ನಾನು ಕೊಟ್ಟ ಇನ್ಪುಟ್ಗಳು ಪ್ಯಾರಾಮೀಟರ್ಸ್ಗಳು ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಆ ಚೆಕ್ ಮಾಡ್ಕೊಳ್ಳೋಂಥ ಅಪ್ಲಿಕೇಶನ್ ಕೂಡ ರೆಸ್ಪಾನ್ಸ್ ನಮ್ಮಲ್ಲೇ ರನ್ ಆಗಲಿಕ್ಕೂ ಕೂಡ ಈ AJAXನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರಿಬೋದು. ಈ AJAX ನಾವೇನು ಕೊಟ್ಟಿದ್ದೀವಿ, ವಿ ಸಿ ಸಮ್ ಕ್ಲೈಂಟ್ ಸೈಡ್ ಕಾನ್ಸೆಪ್ಟು ಲೈಕ್ HTML ಇರ್ಬೋದು, CSS ಇರ್ಬೋದು, ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಇರ್ಬೋದು, AJAX ಇನ್ ವೆಬ್ ಡೇಟಾಬೇಸಲ್ಲಿ ಇರ್ಬೋದು. ಸೊ ದ ವೆಬ್ ಹ್ಯಾಸ್ ಬಿಕಮ್ ಇಂಪಾರ್ಟೆಂಟ್ ಆಸ್ ಎ ಫ್ರಂಟ್ ಎಂಡ್ ಟು ದ ಡೇಟಾಬೇಸ್. ಸೊ ವೆಬ್ ಏನಾಗಿದೆ ಫ್ರಂಟ್ ಎಂಡ್ ಡಿಸೈನರ್ ಆಗಿ ಕಾಣುತ್ತೆ. ಸೊ ಡೇಟಾಬೇಸ್ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸಾಕಷ್ಟು ಡೇಟಾಬೇಸ್ ವರ್ಕ್ ಆಗ್ತಾ ಇರ್ತದೆ. ಈ ವೆಬ್ ಬೇಸ್ ಯಾಕೆ ಫ್ರಂಟ್ ಎಂಡ್ ಆಗುತ್ತೆ ಅಂದರೆ, ಬಿಕಾಸ್ ಇಟ್ಸ್ ಎ ಯೂನಿವರ್ಸಲ್ ಫ್ರಂಟ್ ಎಂಡು to information supplied by a back end located anywhere in the world. The front end is run any computer user need not be downloaded any special purpose software to access information. ಸೊ ಈ AJAX ನಾವೇನು ಮಾಡೋದು ಅಂದರೆ ಕ್ಲೈಂಟ್ ಸೈಡಿಗೆ ಮಾತಾಡೋದು. ಈಗ ಸರ್ವರ್ ಸೈಡಲ್ಲೂ ಏನು ಅಂತ ನೋಡೋಣ. ಸೊ ಸರ್ವರ್ ಸೈಡಲ್ಲಿರೋ ವೆಬ್ ಡೇಟಾಬೇಸ್ ಯಾವ ಥರ ವರ್ಕ್ ಆಗುತ್ತೆ, ಇಸ್ ಎ ಸರ್ವರ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್ ಲೈಕ್ ಸರ್ವರ್ ಸೈಡಲ್ಲಿ ಸ್ಕ್ರಿಪ್ಟಿಂಗು, ಆರ್ಕಿಟೆಕ್ಚರು, ಸರ್ವ್ಲೆಟ್ಸು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಈಗ. ಸೊ ವೆಬ್ ಸರ್ವರ್ ಫಂಕ್ಷನ್ಸ್ಗಳು ನಮಗೆ 3 ರೀತಿ ಇದೆ. ಸೊ 3ಕ್ಕೋಸ್ಕರ ಈ ವೆಬ್ ಸರ್ವರ್ ಫಂಕ್ಷನ್. ಸೊ ಮೇಂಟೈನಿಂಗ್ ದ ಸೆಷನ್ ಸ್ಟೇಟಸ್ನ ಮಾಡುತ್ತೆ, ಮೇಂಟೈನಿಂಗ್ ದ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅಷ್ಟು ಮಾತ್ರ ಅಲ್ಲ, ಪಬ್ಲಿಷಿಂಗ್ ದ ವೆಬ್ ಪೇಜಸ್ನ ಮಾಡೋದು ವೆಬ್ ಸರ್ವರ್ನ ಫಂಕ್ಷನ್ ಆಗಿದೆ. ಸೊ ಸರ್ವರ್ ಸೈಡ್ ಪ್ರೊಸೆಸಿಂಗ್ ಆಗಬೇಕು, ವೆಬ್ ಸರ್ವರ್ ಆ್ಯಂಡ್ ಸೆಷನ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ದ ಮೋಸ್ಟ್ ಕಾಮನ್ ಸರ್ವರ್ ಸೈಡ್ ಡೈನಮಿಕ್ ವೆಬ್ ಪೇಜ್ ಏನಾಗುತ್ತೆ ಟೆಕ್ನಾಲಜಿ ಯೂಸಸ್ HTML forms, enhance the documents designed to collect user inputs and sends them to the web servers. HTML forms allow user to input data using text box or option buttons or and list. HTTP provide the powerful beyond the simple transform of documents. The most important feature is ability to execute program with argumented passed by user and deliver results back to the HTML documents. As a result, a web server can easily act
as an intermediate to provide the access to a variety of information services. A new service can be created by creating and installing an application program that provide the service. So for this we can implement common gateway interface ಅನ್ನ ಸಿ ಜಿ ಐ ಅಂತೇಳಿ ಯೂಸ್ ಮಾಡ್ತೀವಿ. ಆವಾಗ ಸಿ ಜಿ ಐನ ಇಂಪ್ಲಿಮೆಂಟೇಷನ್ ಮಾಡ್ಬೋದು. Common Gateway Interface CGI. So Common Gateway Interface is standard interface between a web and application server ಅಲ್ಲಿ ಯೂಸ್ ಮಾಡೋಂಥದ್ದು. Used as a method for communicating between the HTML forms and the servicing program ಅಲ್ಲಿ. ಸೊ ಸಿ ಜಿ ಐ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಎಚ್ ಟಿ ಎಮ್ ಎಲ್ಗೂ ಎಚ್ ಟಿ ಎಮ್ ಎಲ್ ಫಾರ್ಮ್ಸ್ಗೂ ಮತ್ತು ಸರ್ವಿಸಿಂಗ್ ಪ್ರೋಗ್ರಾಮ್ಗೂ. ಸೊ ಸಿ ಜಿ ಐ ಡಿಫೈನ್ ಮಾಡ್ತದೆ ಹೌ ದ ವೆಬ್ ಸರ್ವರ್ ಕಮ್ಯುನಿಕೇಟ್ with the application program. So application program typically communicate with a data server through ODBC, JDBC in order to get or store data. ಈಗ ನಾವು ತ್ರೀ ಟೈರ್ ಅಪ್ಲಿಕೇಶನ್ಸ್ ನೋಡೋಣ, ನೆಕ್ಸ್ಟ್ ಟೂ ಟೈರ್ ಅಪ್ಲಿಕೇಶನ್ಸ್ ನೋಡೋಣ ಡೇಟಾಬೇಸಲ್ಲಿ. ಸೊ ಫಸ್ಟ್ ನಮಗೆ ಏನಾಗಬೇಕು, ಎಲ್ಲಿಂದ ಶುರು ಆಗಬೇಕು, ಯೂಸರಿಂದನೇ ಶುರು ಆಗಬೇಕು. ಸೊ ಕ್ಲೈಂಟಿಂದ ಶುರು ಆಗ್ತೀವಿ. ಫಸ್ಟ್ ಟೈರ್ ಕ್ಲೈಂಟ್ ಬರ್ತದೆ. ಸೊ ಕ್ಲೈಂಟ್ ಏನು ಮಾಡ್ತಾರೆ, ಟಾಸ್ಕ್ ಯೂಸರ್ ಇಂಟರ್ಫೇಸರ್ ಆಗಿ ಅವನು ಬ್ರೌಸರಲ್ಲಿ ಕೇಳ್ತಾನೆ. ಸೊ ಕೇಳಿದಾಗ ಏನು ಮಾಡ್ತೀವಿ, ಸರ್ವರ್ಗೆ ಹೋಗುತ್ತೆ. ಸೊ ಸೆಕೆಂಡ್ ಟೈರ್ ಏನಾಗುತ್ತೆ, ಅಪ್ಲಿಕೇಶನ್ ಸರ್ವರ್ ಆಗಿರ್ತದೆ. ಸೊ ಅಪ್ಲಿಕೇಶನ್ ಸರ್ವರಲ್ಲಿ ಏನಾದರೂ ಟಾಸ್ಕ್ ಆಗಬೇಕು, ಬಿಸ್ನೆಸ್ ಲಾಜಿಕ್ಗಳನ್ನ ಡೇಟಾ ಪ್ರೊಸೆಸಿಂಗ್ ಲಾಜಿಕ್ ಆಗುತ್ತೆ. ಸೊ ಯಾವಾಗ ನಾನು ಕೇಳಿರೋದು ವೆಬ್ ಡೇಟಾಬೇಸಿಂದ ಬರಬೇಕು ಅಂದರೆ ಆವಾಗ ಕ್ಯೂರೀಸ್ ಇರ್ತವೆ. ಆ ಕ್ಯೂರೀಸ್ನ ನಾನು ಏನು ಮಾಡ್ತೀನಿ, ಥರ್ಡ್ ಟೈರ್ ಕಳಿಸ್ತೀನಿ ಡೇಟಾಬೇಸ್ ಸರ್ವರ್ಗೆ. ಸೊ ಡೇಟಾಬೇಸ್ ಸರ್ವರ್ಲಿ ಏನಾಗುತ್ತೆ ಅಂದರೆ ಡೇಟಾ ವ್ಯಾಲಿಡೇಷನ್ ಮಾಡ್ತದೆ, ಡೇಟಾಬೇಸ್ ಆಕ್ಸೆಸ್ನ ಮಾಡ್ತದೆ, ಆಕ್ಸೆಸ್ ಮಾಡಿ ಬುಷ್ ಮಾಡ್ತದೆ. ಸೊ ಇಲ್ಲಿ ಟೂ ವೇ ಏನಲ್ಲಿ ಕಮ್ಯುನಿಕೇಷನ್ ಆಗ್ತಿದೆ. ನೆನ್ಪಿಟ್ಕೊಳ್ಳಿ, ಕ್ಲೈಂಟಿಂದ ನಂಗೆ ಏನಾಗಬೇಕು, ಅಪ್ಲಿಕೇಶನ್ ಸರ್ವರ್ಗೆ ಬರಬೇಕು, ಅಪ್ಲಿಕೇಶನ್ ಸರ್ವರಿಂದ ಡೇಟಾಬೇಸ್ ಸರ್ವರ್ಗೆ ಬರಬೇಕು. ಸೊ ಒಮ್ಮೆ ನನಗೆ ರಿಟ್ರೀವ್ ಆದರೆ ಇನ್ಫಾರ್ಮೇಷನು ಡೇಟಾಬೇಸ್ ಸರ್ವರಿಂದ ಅಪ್ಲಿಕೇಶನ್ ಸರ್ವರ್ಗೆ ಹೋಗಬೇಕು, ಅಪ್ಲಿಕೇಶನ್ ಸರ್ವರಿಂದ ಕ್ಲೈಂಟ್ಗೆ ಇಲ್ಲಿ ಹೋಗಿ ಡಿಸ್ಪ್ಲೇ ಆಗಬೇಕು. ಈ ರೀತಿ ಮೂರು ಸ್ಟೇಜಲ್ಲಿ ಮಾಡೋಣ ಅಂದರೆ ತ್ರೀ ಟೈರ್ ಅಪ್ಲಿಕೇಶನ್ಸ್ ಅಂತೇಳಿ ಕರಿತೀವಿ. ಈ ರೀತಿಯೂ ನಾವು ಟಾಸ್ಕ್ನ ಯೂಸ್ ಮಾಡ್ತಾ ಇದ್ದೀವಿ. ಕೆಲವು ಸರಿ ನಾವು ಟೂ ಟೈರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಒಂದು ಕ್ಲೈಂಟು ನೇರವಾಗಿ ಡೇಟಾಬೇಸ್ಗೆ ಇನ್ಪುಟ್ ಹಾಕೊಡೋದು, ಆಸ್ಕ್ ಮಾಡ್ಬೋದು. ಸೊ ಇಲ್ಲಿ ಕ್ಲೈಂಟ್ ಏನು ಮಾಡ್ತದೆ ಅಂದರೆ ಟಾಸ್ಕು ಯೂಸರ್ ಇಂಟರ್ಫೇಸ್ ಮಾಡ್ತದೆ. ಮೇನ್ ಬಿಸ್ನೆಸ್ ಮತ್ತು ಡೇಟಾ ಪ್ರೊಸೆಸಿಂಗ್ ಲಾಜಿಕ್ನ ಕ್ಲೈಂಟ್ ಸೈಡಲ್ಲೇ ಆಗಿಬಿಡ್ತದೆ. ಸೊ ಯಾವಾಗ ಅದಾಗುತ್ತೆ, ಅದು ಸೆಕೆಂಡ್ ಟೈರ್ ಹೋಗುತ್ತೆ ಕ್ಯೂರೀಸು. ಆ ಕ್ಯೂರೀಸ್ನ ಡೇಟಾಬೇಸ್ ಸರ್ವರಲ್ಲಿ ಪ್ರೋಸೆಸ್ ಆಗುತ್ತೆ. ಸೊ ಇಲ್ಲಿ ಸರ್ವರ್ ಸೈಡ್ ವ್ಯಾಲಿಡೇಷನ್ ಆಗುತ್ತೆ, ಡೇಟಾಬೇಸ್ ಆಕ್ಸೆಸ್ ಆಗುತ್ತೆ. ಸೊ ಆಕ್ಸೆಸ್ ಆಗಿ ಕ್ಲೈಂಟಿಗೆ ಪಾಸ್ ಆಗುತ್ತೆ. ಸೊ ನೇರವಾಗಿ ಅಪ್ಲಿಕೇಶನ್ಸ್ ಏನು ಸರ್ವರ್ ಇಲ್ಲವೇ ಇಲ್ಲ, ನೇರವಾಗಿ ಡೇಟಾಬೇಸ್ ಸರ್ವರ್ ಜೊತೆಗೆ ಕಮ್ಯುನಿಕೇಟ್ ಆಗಿ ವರ್ಕ್ ಆದರೆ ಅದನ್ನು ಟೂ ಟೈರ್ ಅಪ್ಲಿಕೇಶನ್ ಸರ್ವರ್ ಅಂತೇಳಿ ಕರಿತೀವಿ. ಸೊ ತ್ರೀ ಲೇಯರ್ ಆರ್ಕಿಟೆಕ್ಚರಲ್ಲಿ ವೆಬ್ ಸರ್ವಿಸ್ ಯೂಸಸ್ three-layer architecture with a web server, application server and database server using multiple level of server, increasing system overhead. Disadvantage of using CGI based servicing program is that each form submitted to a web server starts its own copy of servicing program, potentially causing memory problem for the web server. Two-layer architecture. Most web servers today use a two-layer architecture where the application program run within a web servers. There is no continuous connection between the client and the web server. When a web server receives a request, a connection is temporarily created, sending the request and receiving the response from web servers. The HTTP protocol is connectionless is that the most computers have limited on the number of simultaneous connection they can accommodate, and if large number of sites on web open connections, this limits would be exceeded, dyingly the service to further users. That is, once the server replies to a request, the server closes the connection with the client and forget all about the request. So motivation reduce the load on servers. The operating system have tight limit on number of open connections on a machine. Information services need session information. Example, user authentication
should be done only once per session. Solution for this is only is to use a cookies. So in the cookies, you can store all your authentication. Whenever the data is transforming, it can ask for this authentication authentication informations, and it can be transformed. ಸೊ ಈಗ ನಮಗೆ ಸೆಷನ್ಸ್ ಮತ್ತು ಕುಕ್ಕೀಸ್ನ ನಾವು ತಿಳ್ಕೋಬೇಕು. ಯಾಕೆಂದರೆ ನನಗೆ ಟೂ ಟೈರಲ್ಲಿ ಕನೆಕ್ಟ್ ಮಾಡುವಾಗ ನೇರವಾಗಿ ನಾನೇನು ಮಾಡಬೇಕು, ಎವ್ರಿ ಟೈಮ್ ನನಗೆ ಕನೆಕ್ಷನ್ಸ್ ನಾನು ಏನು ಡೇಟಾ ಟ್ರಾನ್ಸ್ಮಿಷನ್ ಆಗುವಾಗ ನಾನು ಮಾಡ್ತೀನಿ, ಸೆಷನ್ಸ್ನ ಚೆಕ್ ಮಾಡ್ತೀನಿ, ಸೆಷನ್ಸಲ್ಲಿ ಅಥೆಂಟಿಕೇಷನ್ನ ಚೆಕ್ ಮಾಡ್ತೀನಿ. ಸೊ ಹಾಗಾಗಿ ಕುಕ್ಕೀಸ್ ಏನು ಮಾಡ್ತೀನಿ ಅಂತಂದರೆ ಇಸ್ ಎ ಸ್ಮಾಲ್ ಪೀಸ್ ಆಫ್ ಟೆಕ್ಸ್ಟ್, ಅದು ಕಂಟೈನಿಂಗ್ ದ ಐಡೆಂಟಿಫೈಯಿಂಗ್ ಇನ್ಫಾರ್ಮೇಷನ್. ಸೊ ಐಡೆಂಟಿಫಿಕೇಷನ್ನ ಇದು ಇಂಥವ್ರಿಗೆ ಕಳಿಸ್ತಾ ಇರೋದು ಇಂಥವ್ರದ್ದೇ ಇನ್ಫಾರ್ಮೇಷನ್ ಅದು ಅಂತೇಳಿ ನಾನು ಇಟ್ಕೋಬೇಕು. ಇದರಲ್ಲಿ ಸೆಂಟ್ ಬೈ ಎ ಸರ್ವರ್ ಟು ಬ್ರೌಸರ್, ಸರ್ವರಿಂದ ಬ್ರೌಸರ್ಗೆ ಕಳಿಸಿದಂಥ ಏನು ಇನ್ಫಾರ್ಮೇಷನ್ ಇರ್ತದೆ. ಸೆಂಟ್ ಆನ್ ಫೈಲ್ ಏನು ಫಸ್ಟ್ ಇಂಟರಾಕ್ಷನ್ ಟು ಐಡೆಂಟಿಫೈ ದ ಸೆಷನ್, ಇದೇ ಸೆಷನ್ನಿಂದ ಬಂದಿದ್ದು ಅಂತೇಳಿ ಐಡೆಂಟಿಫೈ ಮಾಡೋ ಅಂಥ ಇನ್ಫಾರ್ಮೇಷನ್. ಅಷ್ಟು ಮಾತ್ರ ಅಲ್ಲ, ಸೆಂಟ್ ಬೈ ದ ಬ್ರೌಸರ್ ಟು ದ ಸರ್ವರ್ ದಟ್ ಕ್ರಿಯೇಟ್ ದ ಕುಕೀಸ್ ಆನ್ ಫರ್ದರ್ ಇಂಟರಾಕ್ಷನ್ಸ್, a part of the HTTP protocol. So server saves the information about the cookies it issued and can use it when servicing a request. So ಇಲ್ಲಿ authentication information user preferences ಇರ್ತದೆ. ಸೊ ಕುಕೀಸ್ ಕ್ಯಾನ್ ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ ಆರ್ ಫಾರ್ ಎ ಲಿಮಿಟೆಡ್ ಟೈಮಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಕುಕೀಸ್ನ ಪರ್ಮನೆಂಟಾಗೂ ಸ್ಟೋರ್ ಮಾಡೋದು ಆರ್ ಲಿಮಿಟೆಡ್ ಟೈಮಲ್ಲಿ ಸ್ಟೋರ್ ಮಾಡಿಕೊಂಡು ವರ್ಕ್ ಮಾಡಲಿಕ್ಕೆ ಇದಾಗುತ್ತೆ. ಸೊ ಎವ್ರಿ ಟೈಮು ಸೆಷನ್ಸ್ ನಾವು ಇಲ್ಲಿಂದನೇ ಬಂದಿದ್ದು ಅಂತ ನಾವು ಚೆಕ್ ಮಾಡ್ಕೊಂಡು ಕಳಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಸರ್ವ್ಲೆಟ್ಸ್ ಅಂದ್ರೇನು? ಸರ್ವ್ಲೆಟ್ಸು ಜಾವಾ ಸರ್ವ್ಲೆಟ್ಸು ಆರ್ ಎ ಪೀಸ್ ಆಫ್ ಜಾವಾ ಕೋಡ್ ಅದು ದಟ್ ರನ್ ಇನ್ ಎ ವೆಬ್ ಸರ್ವರ್ಸ್. ಸೊ ವೆಬ್ ಸರ್ವರ್ ಸೈಡಲ್ಲಿ ರನ್ ಆಗೋಂಥ ಪೀಸ್ ಆಫ್ ಪ್ರೋಗ್ರಾಮ್ ಅದು. ದ ಸ್ಪೆಷಲ್ ಕನ್ವರ್ಷನ್ ಇದೆ, ಕನ್ವೆನ್ಷನ್ ಆನ್ ಹೌ ಟು ರೀಡ್ the input from a user request and how to write output generated by servlet. So servlets are truly platforms independent though, so they have become very popular with a web developers. So since servlets and Java programs, they are very versatile ಆಗಿದೆ. For example, servlet can build web pages, access database and maintain stateನ ಮಾಡ್ಬೋದು. ಸೊ ಹಾಗಾಗಿ ಸರ್ವ್ಲೆಟ್ಸ್ನ ತುಂಬ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. So server-side scripting. Several scripting languages are available in recent years. Example JavaScript ಇರ್ಬೋದು, JScript ಅಂತ ಕರಿತೀವಿ, ಜಾವಾ ಸರ್ವರ್ ಪೇಜ್ ಅಂತ ಹೇಳ್ತೀವಿ, JSP, ಹೈಪರ್ ಟೆಕ್ಸ್ಟ್ ಪ್ರಾಸೆಸರ್ ಇರ್ಬೋದು, PHP ಅಂತ ಕರಿತೀವಿ, ASP ಅಂತ ಕರಿತೀವಿ, ಆಕ್ಟಿವ್ ಸರ್ವರ್ ಪೇಜಸ್ ಎಕ್ಸೆಟ್ರಾ. ಈ ಥರ ಎಷ್ಟೊಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಇದ್ದಾವೆ. ಇಟ್ ಈಸ್ ಈವನ್ ಪಾಸಿಬಲ್ ಟು ಎಂಬೇಡ್ ಕೋಡ್ ರಿಟನ್ VB ಸ್ಕ್ರಿಪ್ಟಲ್ಲಿ ಬರೆದಿದ್ದು ಪರ್ಲಲ್ಲಿ, ಪೈಥಾನಲ್ಲಿ ಇಂಟು HTML ಪೇಜಸಲ್ಲಿ. ASP ಅಂದರೆ ಆಕ್ಟಿವ್ ಸರ್ವರ್ ಪೇಜು ಸಪೋರ್ಟ್ಸ್ ಎಂಬೆಡೆಡ್ VB ಸ್ಕ್ರಿಪ್ಟು ಮತ್ತು ಜಾವಾ ಸ್ಕ್ರಿಪ್ಟ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅಪ್ಲಿಕೇಶನ್ ಸೆಕ್ಯೂರಿಟಿ ಬಂದಾಗ ಡೇಟಾ ಮಸ್ಟ್ ಬಿ ಪ್ರೊಟೆಕ್ಟೆಡ್ ವೈಲ್ ದೇ ಆರ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್. ಸೊ ಡೇಟಾ ನೀಡ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಇಂಟ್ರೊಡ್ಯೂಸರ್ who are able to bypass ಆಪರೇಟಿಂಗ್ ಸಿಸ್ಟಮ್ ಸೆಕ್ಯೂರಿಟೀಸ್. ಸೊ ನೆನಪಿಟ್ಕೊಳ್ಳಿ, ಅಪ್ಲಿಕೇಶನ್ಸ್ ಎಲ್ಲೇ ಅನ್ನೋದು ನಮಗೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಡೇಟಾನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಟ್ರಾನ್ಸ್ಮಿಷನ್ ಮಾಡುವಾಗ. ಸೊ ಹಾಗಾಗಿ ಇದನ್ನ ನಾವು ಯೂಸ್ ಮಾಡಬೇಕು. ಸೊ ವೆಬ್ ಡೇಟಾಬೇಸಲ್ಲಿ, ವೆಬ್ ಅಪ್ಲಿಕೇಶನ್ಸಲ್ಲಿ ಸೆಕ್ಯೂರಿಟಿ ಯೂಸ್ ಮಾಡ್ಕೋತೀವಿ. ಆ ಸೆಕ್ಯೂರಿಟಿ ಯೂಸ್ ಮಾಡಲಿಕ್ಕೆ ನಾವು ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಎನ್ಕ್ರಿಪ್ಷನ್ ಅಂದರೆ ಏನಪ್ಪ ಅಂತಂದರೆ, ಡೇಟಾ ಮೇ ಬಿ ಎನ್ಕ್ರಿಪ್ಟೆಡ್ ವೆನ್ ಡೇಟಾಬೇಸ್ ಆಥರೈಸ್ಡ್ ಪ್ರಾವಿಷನ್ ಟು ಡು ನಾಟ್ ಆಫನ್ ಸಫಿಷಿಯಂಟ್ ಪ್ರೊಟೆಕ್ಷನ್ ಇಲ್ಲ ಅಂದಾಗ ಇದಾಗುತ್ತೆ. ಸೊ ಪ್ರಾಪರ್ಟೀಸ್ ಆಫ್ ಗುಡ್ ಎನ್ಕ್ರಿಪ್ಷನ್ ಟೆಕ್ನಿಕ್ಸ್ ಏನಪ್ಪ ಅಂದರೆ, ರಿಲೇಟಿವ್ಲಿ ಸಿಂಪಲ್ ಫಾರ್ ಆಥರೈಸ್ಡ್ ಯೂಸರ್ ಟು ಎನ್ಕ್ರಿಪ್ಟ್ and decrypt data. So encryption schema depends not on a secrecy of the algorithm but on the secrecy of a parameters of the algorithm called the encryption key. Extremely difficult for an introducer to determine the encryption key. ಸೊ ನೆನಪಿಟ್ಕೊಳ್ಳಿ, ಎನ್ಕ್ರಿಪ್ಷನ್ನು ಇರೋದ್ರಿಂದಾಗಿ ನಾವು ಡೇಟಾನ ನಾವೇನು ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ಕೋಬೋದು. ಯಾಕೆಂದರೆ ನಾವು ಒರಿಜಿನಲ್ ಡೇಟಾ ಟ್ರಾನ್ಸ್ಮಿಷನ್ ಮಾಡಲ್ಲ. ಸೊ ನಾವು ಕೊಟ್ಟಂಥ ಒಂದು ಒರಿಜಿನಲ್ ಡೇಟಾನ ಎನ್ಕ್ರಿಪ್ಷನ್ ಮಾಡ್ತೀವಿ, ಕೋಡೆಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಆ ಕೋಡೆಡ್ ಫಾರ್ಮ್ನ ಕನ್ವರ್ಟ್ ಮಾಡಿಕೊಂಡು ಅದನ್ನು ಪಾಸ್ ಮಾಡ್ತೀವಿ. ಸೊ ಯಾರ ಹತ್ರ ಈ ಎನ್ಕ್ರಿಪ್ಷನ್ ಅಲ್ಗಾರಿದಮ್ ಇದೆ, ಆ ಎನ್ಕ್ರಿಪ್ಷನ್ ಸೀಕ್ರೆಸಿ ಇದೆ, ಕೀ ಇದೆ, ಆ ಸೀಕ್ರೆಸಿ ಕೀನ ಯೂಸ್ ಮಾಡ್ಕೊಂಡು ನಾವೇ ನೋಡೋದು ಡಿಕ್ರಿಪ್ಟ್ ಮಾಡ್ಕೋಬೋದು. ಸೊ ಡಿಕ್ರಿಪ್ಟ್ ಮಾಡ್ಕೊಂಡ್ರೆ ನಮ್ಗೆ ಒರಿಜಿನಲ್ ಡೇಟಾ ಸಿಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಎನ್ಕ್ರಿಪ್ಷನ್ ಮಾಡಿಕೊಂಡು ಡೇಟಾನ ಪ್ರೊಟೆಕ್ಟ್ ಮಾಡ್ಕೋಬೋದು.
ಸೊ ನಾವು ಈ ಒಂದು ವೆಬ್ ಪೇಜಲ್ಲಿ ನಾವು ಕಳಿಸುವಾಗ ಎನ್ಕ್ರಿಪ್ಷನ್ ಮಾಡುವಾಗ ಎರಡು ರೀತಿಯಲ್ಲಿ ಮಾಡ್ತೀವಿ. ಸಿಮಿಟ್ರಿಕ್ ಕೀ ಎನ್ಕ್ರಿಪ್ಷನ್ ಅಂತ ಮಾಡ್ತೀವಿ. ಸಿಮಿಟ್ರಿಕ್ ಕೀ ಎನ್ಕ್ರಿಪ್ಷನ್ ಅಂದರೆ ಸೇಮ್ ಕೀ ಯೂಸ್ಡ್ ಫಾರ್ ಎನ್ಕ್ರಿಪ್ಷನ್ ಆ್ಯಂಡ್ ಫಾರ್ ಡಿಕ್ರಿಪ್ಷನ್. ಯಾವ ಕೀನಲ್ಲಿ ಯೂಸ್ ಮಾಡಿಕೊಂಡು ನಾನು ಎನ್ಕ್ರಿಪ್ಟ್ ಮಾಡ್ತೀನಿ, ಡಿಕ್ರಿಪ್ಟ್ ಮಾಡುವಾಗೂ ಸೇಮ್ ಕೀನ ಯೂಸ್ ಮಾಡಿದ್ರೆ ಅದನ್ನ ಸಿಮಿಟ್ರಿಕ್ ಕೀ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಇದು ನಾವೇನು ಟ್ರೆಡಿಷನಲ್ ಕೀ ಅಂತಲೂ ಕರಿತೀವಿ, ಟ್ರೆಡಿಷನಲ್ ಎನ್ಕ್ರಿಪ್ಷನ್ ಅಂತಲೂ ಕರಿತೀವಿ. ಇನ್ನೊಂದು ಪಬ್ಲಿಕ್ ಕೀ ಎನ್ಕ್ರಿಪ್ಷನ್ ಅಂತ ಕರಿತೀವಿ, ಆರ್ ಅಸಿಮೆಟ್ರಿಕ್ ಕೀ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಇದು ಏನು ಮಾಡ್ತಂದ್ರೆ ಯೂಸ್ ಡಿಫ್ರೆಂಟ್ ಕೀಸ್ ಫಾರ್ ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್. ಎನ್ಕ್ರಿಪ್ಷನ್ ಮಾಡುವಾಗ ನಾನು ಒಂದು ಕೀನಲ್ಲಿ ಮಾಡಿದರೆ ಅದನ್ನ ಓಪನ್ ಮಾಡುವಾಗ ನಾನು ಇನ್ನೊಂದು ಕೀನ ಯೂಸ್ ಮಾಡ್ತೀವಿ. ಸೊ ಆವಾಗ ಅದನ್ನು ನಾನೇನು ಮಾಡ್ತೀನಿ, ಅದನ್ನ ಅಸಿಮೆಟ್ರಿಕ್ ಅಂತ ಕರಿತೀನಿ. ಸೊ ಇಲ್ಲಿ ಎನ್ಕ್ರಿಪ್ಷನ್ ಕೀ ಕ್ಯಾನ್ ಬಿ ಪಬ್ಲಿಕ್ ಆಗಿರ್ತದೆ, ಬಟ್ ಡಿಕ್ರಿಪ್ಷನ್ ಕೀ ಇಲ್ಲಿ ಸೀಕ್ರೆಟ್ ಆಗಿರ್ತದೆ. ಸೊ ಆ ಸೀಕ್ರೆಟ್ ಕೀಯಿಂದನೇ ನಾನೇನು ಮಾಡಬೇಕು, ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್ ಯೂಸ್ ಮಾಡ್ತೀವಿ. ಸೊ ನಾನು ಮಾಡುವಾಗ ಈ ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸಲ್ಲಿ ಸಬ್ಸ್ಟಿಟ್ಯೂಟ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ರೀಅರೇಂಜ್ ದೇರ್ ಆರ್ಡರ್ ಆನ್ ದ ಬೇಸಿಸ್ ಆಫ್ ಆ್ಯನ್ ಎನ್ಕ್ರಿಪ್ಷನ್ key which is provided to authorized users via a secure mechanism. Schema is no more secure than the key transmission mechanism since the key has to be shared. ಸೊ ಅದಾದಮೇಲೆ AESನ ಯೂಸ್ ಮಾಡ್ತೀವಿ. ಆರ್ ಅಡ್ವಾನ್ಸ್ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡು ಈಸ್ ಎ ನ್ಯೂ ಸ್ಟ್ಯಾಂಡರ್ಡ್ ರಿಪ್ಲೇಸಿಂಗ್ DESನ ಅಂದರೆ ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್ನ, ಆ್ಯಂಡ್ ಇಸ್ ಬೇಸ್ಡ್ ಆನ್ ದ ಡಿಂಜರ್ ಅಲ್ಗರಿದಮ್, ರಿಜಿಂದಲ್ ಅಲ್ಗರಿದಮ್ ಅಂತ ಕರಿತೀವಿ. ಬಟ್ ಈಸ್ ಆಲ್ಸೋ ಡಿಪೆಂಡ್ ಆನ್ ಎ ಶೇರ್ಡ್ ಸೀಕ್ರೆಟ್ ಕೀ ಮೇಲೆ ಡಿಪೆಂಡ್ ಆಗಿರ್ತದೆ. So public key encryption is based on each user having two keys. So public key, publicly published key used to encrypt data but cannot be used to decrypt data. Private key knows only to individual users and used to decrypt data, need not be transmitted to the site doing encryption. Encryption schema is such that it is impossible or extremely hard to decrypt data given only the public key. ಸೊ ವೆಬ್ಬಲ್ಲಿ DBMSನ ಯೂಸ್ ಮಾಡಿದ್ರೆ ಅದು ಅಡ್ವಾಂಟೇಜಸ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ಸಿಂಪ್ಲಿಸಿಟಿ ಆಗುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆನ್ಸ್ ಆಗಿರ್ತದೆ. GUI ಯೂಸ್ ಮಾಡ್ಬೋದು, ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ಡೇಟಾಬೇಸ್ನ ಆಕ್ಸೆಸ್ ಮಾಡ್ಬೋದು, ಸ್ಟ್ಯಾಂಡರ್ಡೈಸೇಷನ್ನ ಮಾಡ್ಕೋಬೋದು, ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಸಪೋರ್ಟಿಂಗ್ ಮಾಡ್ಬೋದು, ಟ್ರಾನ್ಸ್ಪರೆಂಟ್ ನೆಟ್ವರ್ಕ್ ಆಕ್ಸೆಸ್ ಮಾಡ್ಬೋದು, ಸ್ಕೇಲಬಲ್ ಮಾಡ್ಬೋದು, ಡಿಪ್ಲಾಯ್ಮೆಂಟ್ಗೆ ಇನೋವೇಷನ್ ಮಾಡ್ಬೋದು, ಇನೋವೇಟಿವ್ ರೀತಿಯಲ್ಲಿ ನಾವು ಡಿಸೈನ್ ಮಾಡಲಿಕ್ಕೆ ಆಗುತ್ತೆ. ಸೊ ಇದು ಮೇಜರ್ ಆಗಿ ಇರುವಂಥ ವೆಬ್ ಡೇಟಾಬೇಸಲ್ಲಿರುವಂಥ ವೆಬ್ಬಲ್ಲಿ ಯೂಸ್ ಮಾಡೋ ಡೇಟಾಬೇಸ್ನ ಅಡ್ವಾಂಟೇಜಸ್ ಆಗಿರ್ತದೆ. ಸೊ Web-DBMSಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನೋ ಡಿಸ್ಅಡ್ವಾಂಟೇಜ್ ಅಂದರೆ ರಿಲಯಬಿಲಿಟಿ ಇರೋದಿಲ್ಲ. ಸೊ ಸೆಕ್ಯೂರಿಟಿ ಸ್ವಲ್ಪ ಕಷ್ಟ ಇದೆ. ಕಾಸ್ಟು ಕಮರ್ಷಿಯಲ್ ವೆಬ್ಸೈಟ್ಸ್ಗಳಿಗೆ ತುಂಬ ಕಾಸ್ಟ್ ಆಗುತ್ತೆ. ಸ್ಕೇಲಬಿಲಿಟಿ ಜಾಸ್ತಿ ಆಗುತ್ತೆ. ಲಿಮಿಟೆಡ್ ಫಂಕ್ಷನಾಲಿಟಿ ಆಫ್ HTML ಇದೆ. ಸ್ಟೇಟ್ಲೆಸ್ನೆಸ್ ಇದೆ. ಬ್ಯಾಂಡ್ವಿಡ್ತ್ ಜಾಸ್ತಿ ಬೇಕಾಗುತ್ತೆ. ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗುತ್ತೆ. ಇನ್ಮೆಚ್ಯೂರಿಟಿ ಆಗುತ್ತೆ ಆಫ್ ಡೆವಲಪ್ಮೆಂಟ್ ಟೂಲ್ಸ್ಗಳು. ಸೊ ಬೇಸಿಕಲಿ ಏನು ಅಡ್ವಾಂಟೇಜಸ್ ಇದೆ ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಕೂಡ ಯೂಸ್ ಆಗ್ತಾ ಹೋಗ್ತೀವಿ DBMSಲ್ಲಿ. ಯಾಕಂದರೆ ಡೇಟಾಬೇಸ್ ಜಾಸ್ತಿ ಆಗ್ತಾ ಇದ್ದಂಗೆ ಅದು ರಿಲಯಬಿಲಿಟಿ ಆಗೋದು, ಸೆಕ್ಯೂರಿಟಿ ಆಗ್ಬೋದು, ಕಾಸ್ಟ್ ಆಗ್ಬೋದು, ಸ್ಕೇಲಬಿಲಿಟಿ ಆಗಿರ್ಬೋದು, ಫಂಕ್ಷನಾಲಿಟಿ ಆಫ್ HTML ಆಗಿರ್ಬೋದು. ಸೊ ಅದು ಬ್ಯಾಂಡ್ವಿಡ್ತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಯೂಸ್ ಮಾಡುವಾಗ ಡೇಟಾಬೇಸ್ನ ಯಾವ ರೀತಿಯಲ್ಲಿ ನಾವು ಡೇಟಾಬೇಸ್ನ ವೆಬ್ಬಲ್ಲಿ ಯೂಸ್ ಮಾಡಬೇಕು ಅನ್ನೋದು ನೋಡಿಕೊಂಡು ನಾವು ಅಪ್ಲೈ ಹೋಗಬೇಕಾಗುತ್ತೆ.